ಕೆಎ ಮತ್ತು KPSC ಪ್ರಶ್ನೆ ಪತ್ರಿಕೆಗಳು ನಮ್ಮ ಮನೆ ದೇವರುಗಳಾಗಿರ್ಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ನಾವು ಕ್ವಶನ್ ಪೇಪರ್ನ ಡಿಕೋಡ್ ಮಾಡೋದ್ರಿಂದ ಕ್ವಶನ್ ಪೇಪರ್ ಸೆಟ್ ಮಾಡೋರ ಮೈಂಡ್ ಸೆಟ್ನ ನಾವು ಡಿಕೋಡ್ ಮಾಡ್ಬೋದು. ಈಗ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಈ ಒಂದು ಪ್ರಶ್ನೆ ಪತ್ರ ಡಿಕೋಡಿಂಗ್ನ ತುಂಬ ಸೀರಿಯಸ್ ಆಗಿ ನೋಡಿ. ಐ ವಿಲ್ ಟೆಲ್ ಯು ದಿ ಇನ್ಪುಟ್ಸ್, ವೈ ಈಸ್ ಆಸ್ಕಿಂಗ್, ಫ್ರಮ್ ವಿಚ್ ಏರಿಯಾ ಈಸ್ ಟೇಕಿಂಗ್. ಓಕೆ, ಬನ್ನಿ. ವಿತ್ ರೆಫರೆನ್ಸ್ ಟು ಮಿತ್ರವಿಂದ ಗೋವಿಂದ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಓಕೆ, ಇಟ್ ಈಸ್ ದಿ ಫಸ್ಟ್ ಪ್ಲೇ composed in Kannada. The play was written by Singararya. Singararya was the brother of Tirumalarya. The play is an adaptation of Harshavardhana's Priyadarshini. ಓಕೆ, ನೋಡಿ ಇಲ್ಲಿ ನಾಲ್ಕು ಸ್ಟೇಟ್ಮೆಂಟ್ ಇದ್ದಾವೆ. ಸೊ 90% ಶಾಂತಪ್ಪ ಸರ್ ರೂಲ್ಸು ಏನಪ್ಪ, 90% ನಾಲ್ಕು ಸ್ಟೇಟ್ಮೆಂಟು ರೈಟ್ ಆಗಲ್ಲ. ದೆನ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ರೈಟ್, ಅಂದರೆ ಎಕ್ಸ್ಟ್ರೀಮ್ ಇದು ಮತ್ತು ಇದು. ನೀವು ಈ ಎರಡು ಆಪ್ಷನ್ಸ್ ಆಗಬೇಕಾದ್ರೆ ಎಂಟದೇ ಇರಬೇಕು, ಗಟ್ಸ್ ಇರಬೇಕು. ಏನಕ್ಕೆ ಅಂದರೆ ನಾಲ್ಕು ಆಪ್ಷನ್ನ ಕೊಟ್ಟಿರೋ ಉದ್ದೇಶ ಏನಂತಂದರೆ ಒಂದು ಸ್ಟೇಟ್ಮೆಂಟ್ ರಾಂಗ್ ಇರುತ್ತೆ ಅಂತ. ಓಕೆ, ಸೊ ಈ ನಿಟ್ಟಿನಲ್ಲಿ ಫಸ್ಟ್ ಇದು ಬೇಸಿಕ್ ರೂಲ್ಸು ಅಥವಾ ಇದನ್ನು ತಂಬ್ ರೂಲ್ಸ್ ಅಂತ ಕರಿತೀನಿ. ಸರ್ ಇಂಥ ರೂಲ್ಸ್ ತಿಳ್ಕೊಂಡು ಎಕ್ಸಾಮ್ ಪಾಸ್ ಮಾಡ್ಬೋದಾ? ದೇವರಣೆಗೂ ಆಗಲ್ಲ. ಇಂಥ ರೂಲ್ಸ್ ತಿಳ್ಕೊಂಡು ಎಕ್ಸಾಮ್ ಪಾಸ್ ಮಾಡೋಕ್ಕೆ ದೇವರಣೆಗಾಗಲ್ಲ. ಫಸ್ಟ್ ಯು ಶುಡ್ ಫೋಕಸ್ ಆನ್ ನಾಲೆಡ್ಜ್. ಇಟ್ ಈಸ್ ದಿ ಫಸ್ಟ್ ಪ್ಲೇ ಕಾಂಪೋಸ್ಡ್ ಇನ್ ಕನ್ನಡ, ಕನ್ನಡದಲ್ಲಿ ರಚಿತವಾದ ಮೊದಲ ನಾಟಕ. ದಿ ಪ್ಲೇ ವಾಸ್ ರಿಟನ್ ಬೈ ಸಿಂಗರಾರ್ಯ. ಎಸ್, ಸಿಂಗರಾರ್ಯ ವಾಸ್ ದಿ ಬ್ರದರ್ ಆಫ್ ತಿರುಮಲಾರ್ಯ. ಎಸ್, ದಿ ಪ್ಲೇ ವಾಸ್ ಎನ್ ಅಡಾಪ್ಷನ್ ಆಫ್ ಹರ್ಷವರ್ಧನಸ್ ಪ್ರಿಯದರ್ಶಿನಿ. ಅಲ್ಲ, ರತ್ನಾವಳಿ. ಓಕೆ, ಸೊ ನಮ್ಮ ರೂಲ್ಸ್ ಅಪ್ಲಿಕೇಬಲ್ ಆಯ್ತಾ? ಅಪ್ಲಿಕೇಬಲ್ ಆಯಿತು. ಓಕೆ ಸರ್, ಇದು ಈ ಕ್ವಶನ್ ಎಲ್ಲಿಂದ ಬಂತು? ಈ ಕ್ವಶನ್ನು GK ಟುಡೇಯಿಂದ ನೇರವಾಗಿ ಬಂದಿದೆ. ಓಕೆ ಸರ್, ಹೆಂಗೆ ಹೇಳ್ತೀರಾ? ಎಸ್, ಹೇಳ್ತೀನಿ ನೋಡಿ. ಸೊ ಇಲ್ಲಿ GK ಟುಡೇ ಕ್ವಶನ್ ಕೇಳಿದ್ದಾರೆ. ಓಕೆ, GK ಟುಡೇ ಕ್ವಶನ್ ಇದೆ. ಹೂ ರೋಟ್ ದಿ ಫಸ್ಟ್ ಕನ್ನಡ ಡ್ರಾಮಾ ಮಿತ್ರವಿಂದ ಗೋವಿಂದ? ಅಂದರೆ ಮಿತ್ರವಿಂದ ಗೋವಿಂದವನ್ನು ಯಾರು ಬರ್ತಾರೆ ಅಂತ ಕೇಳಿದರೆ ಆನ್ಸರ್ ಸಿಂಗರಾರ್ಯ. ಕೆಳಗಡೆ ಎಕ್ಸ್ಪ್ಲೇಷನ್ ಇದೆ. ಓಕೆ, ಸೊ ಇಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾನೆ. ಸಿಂಗರಾರ್ಯ ಎ ಬ್ರದರ್ ಆಫ್ ತಿರುಮಲಾರ್ಯ. ಸಿಂಗರಾರ್ಯ ವಾಸ್ ದಿ ಬ್ರದರ್ ಆಫ್ ತಿರುಮಲಾರ್ಯ. ಒಂದು ಸ್ಟೇಟ್ಮೆಂಟ್ ಬಂತು. ರೋಟ್ ಮಿತ್ರವಿಂದ ಗೋವಿಂದ ಇನ್ 1680, ದಿ ಅರ್ಲಿಯೆಸ್ಟ್ ಅವೈಲಬಲ್ ಕ್ಲಾಸಿಕಲ್ ಡ್ರಾಮಾ. ಇಟ್ ಈಸ್ ಪ್ಲೇ ಇನ್ಸ್ಪೈರ್ಡ್ ಬೈ ಸಾಂಸ್ಕೃತ್ ಡ್ರಾಮಾ ರತ್ನಾವಳಿ. ಇದು ಬಂತು. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ GK ಟುಡೇ ಬಗ್ಗೆ ಹೆವಿ ಕಾನ್ಸಂಟ್ರೇಷನ್ ಮಾಡಿ. GK ಟುಡೇಯಿಂದ ನೇರವಾಗಿ ಪ್ರಶ್ನೆಗಳನ್ನು ತರ್ತಾನೆ. ಅಲ್ಲಿನ ಇನ್ಫಾರ್ಮೇಷನ್ನೇ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ತದನಂತರದಲ್ಲಿ ನೋಡಿ KPSC ಗ್ರೂಪ್ C ಕ್ವಶನ್ ಪೇಪರ್. KPSC ಹೂ ರೋಟ್ ದಿ ಫಸ್ಟ್ ಕನ್ನಡ ಡ್ರಾಮಾ ಮಿತ್ರವಿಂದ ಗೋವಿಂದ. ಓಕೆ, ಸೊ ಇಲ್ಲಿ ನೋಡಿ ಸಿಂಗರಾರ್ಯ ಇದೆ, ಬಟ್ ನೀವೇನು ಮಾಡಬೇಕು, ಈ ಒನ್ ಲೈನರ್ ಕೇಳ್ತಕ್ಕಂತಹ ಕಾಲ ಹೋಯ್ತು. ಈಗ ನೀವೇನು ಮಾಡಬೇಕು, ಲಕ್ಷ್ಮೀಶನ ಜೈಮಿನಿ ಭಾರತದ ಬಗ್ಗೆ ಒಂದೆರಡು ಲೈನ್ ಬರೆದಿಟ್ಕೋಬೇಕು. ಏನಕ್ಕೆ ಅಂದರೆ ನಿಮಗೆ ಗ್ರೂಪ್ C ಕನ್ನಡದಲ್ಲಿ ಬರುತ್ತೆ. ಓಕೆ, ನೀವು ಯಾವುದ್ಯಾವುದೋ ಕೃತಿಗಳನ್ನು, ಕಾದಂಬರಿಗಳನ್ನು ಓದಬಾರ್ದು. ಎಕ್ಸಾಮಿನರ್ ಮೈಂಡ್ ಸೆಟ್ ಏನಿದೆ ಆ ಕಾದಂಬರಿಗಳನ್ನು ಓದ್ಕೋಬೇಕು. ಲಕ್ಷ್ಮೀಶನ ಜೈಮಿನಿ ಭಾರತಿ, ಮಹಾಲಿಂಗರಂಗ ಇಂಪಾರ್ಟೆಂಟು, ತಿರುಮಲಾರ್ಯ ಇಂಪಾರ್ಟೆಂಟ್. ಅಂದರೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಹಿಂಟ್ ಕೊಟ್ಟಿದ್ದಾರೆ. ಎಸ್, ನಾನು ಇವ್ರ ಬಗ್ಗೆ ಕೇಳ್ತಾ ಇದ್ದೀನಿ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಐ ಮೇ ರಿಪೀಟ್ ಅಂತ ಗೊತ್ತಾಗುತ್ತೆ. ಓಕೆ, ತದನಂತರದಲ್ಲಿ ನಮಗೆ ನೋಡಿ PDO non-HK 2024. ಹೂ ರೋಟ್ ದಿ ಫಸ್ಟ್ ಡ್ರಾಮಾ ಮಿತ್ರವಿಂದ ಗೋವಿಂದ ಇನ್ ಮಾಡರ್ನ್ ಕನ್ನಡ? ಅಂದರೆ ಅಗೇನ್ ಮಿತ್ರವಿಂದ ಗೋವಿಂದ ಏನಾಗಿದೆ, ಕಂಪ್ಲೀಟ್ ಆಗಿ ಎಕ್ಸಾಮಿನರ್ ರಾಡರಲ್ಲಿ ಇದೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ಮೇ ಕಮ್ ಇನ್ ಟು ದಿ ಯುವರ್ ಎಕ್ಸಾಮ್. ಓಕೆ, ಎಸ್, ನೆಕ್ಸ್ಟ್ ಬಂತು ಕ್ವಶನ್ನು. ಇದು ಯಾವುದಪ್ಪ ಅಂತಂದರೆ ಮೊನ್ನೆ ನಡೆದಂತಹ KA NWA KRTC ಗ್ರೂಪ್ B ಆಫೀಸರ್ ಕ್ವಶನ್ ಪೇಪರ್. ಸೊ ನನ್ನ HYT ಕ್ಲಾಸಲ್ಲಿ ಬಹಳಷ್ಟು ಬಾರಿ ಹೇಳಿದ್ದೀನಿ, ಇಂಥ ಕ್ವಶನ್ಸನ್ನ ಯಾರಾದರೂ ರಾಂಗ್ ಮಾಡಿದರೆ ನಿಮ್ಮನ್ನು ಭಗವಂತ ಮೆಚ್ಚಲ್ಲ.
ಏನಕ್ಕೆ ಅಂತಂದರೆ ಇವು ಶಾರ್ಟ್ ಕ್ವಶನ್ಸ್. ದೀಸ್ ಆರ್ ಶಾರ್ಟ್ ಕ್ವಶನ್ಸ್. ಪ್ರತಿ ಬಾರಿ ಇಂತಹ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಹೊರತು ಯಾವ್ಯಾವ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಾರ್ದು. ಓಕೆ, ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ದಿ ನಾರ್ಥರ್ನ್ ಪ್ಲೇನ್ಸ್? ಉತ್ತರದ ಮೈದಾನದ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದ್ದಾರೆ. Barber is a narrow belt of 8 to 10 kilometer width where heavy materials of rocks and boulders are deposited. ಓಕೆ, ನೋಡಿ, ಇಲ್ಲಿ ಹಿಮಾಲಯ ಬೆಟ್ಟಗಳು ಇದಾವೆ ಅನ್ಕೊಳ್ಳಿ. ಓಕೆ, ಸೊ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಈ ಒಂದು ಬಾಬರ್ ಮಣ್ಣು ಕಂಡು ಬರ್ತಕ್ಕಂಥದ್ದು. ಓಕೆ, ಮೇಲಿಂದ ಧುಮುಕುವಂತಹ ನದಿಗಳು ಇಲ್ಲಿ ಈ ಸಣ್ಣ 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 ಕಲ್ಲುಗಳ ನಡುವೆ ನದಿಗಳು ಮಾಯವಾಗಿಬಿಡುತ್ತೆ. ಇದು ಬಾಬರ್. ಇಲ್ಲಿ ಮಾಯವಾದಂತಹ ನದಿ ಕೆಳಗಡೆ ತೆರಾಯಿ, ಇದನ್ನ ತೆರಾಯಿ ಬೆಲ್ಟ್ ಅಂತಾರೆ. ಇದನ್ನ ತೆರಾಯಿ ಮಣ್ಣು. ಇದಾದ ನಂತರದಲ್ಲಿ ಬಂಗಾರ ಮಣ್ಣು, ಇದಾದ ನಂತರದಲ್ಲಿ ನಮಗೆ ಖಾದರ್ ಮಣ್ಣು. HOT ಕ್ಲಾಸಲ್ಲಿ ಹೇಳಿದ್ದೀನಿ, ನೀವು ಹಿಮಾಲಯದಿಂದ ದಕ್ಷಿಣದ ರಾಜ್ಯಗಳಿಗೆ ಬಂದಾಗ ಯಾವ ಮಣ್ಣನ್ನು ಫಸ್ಟ್ ನೋಡ್ತೀರಿ ಅಂತ ನಾನು ಭಾಳಷ್ಟು ಬಾರಿ ಕೇಳಿದ್ದೀನಿ, ಕ್ವಶನ್ಸು ಸಹ. ಓಕೆ ಸರ್, ಇವೆಲ್ಲ ಏನಪ್ಪ ಅಂತಂದರೆ ನಮ್ಮ ತಾತನ ಕಾಲದಿಂದ ಕೇಳ್ತಕ್ಕಂತಹ ಪ್ರಶ್ನೆಗಳು. ಇಂಥವೇನಾದರೂ ರಾಂಗ್ ಮಾಡಿದರೆ ಡೆಫಿನೆಟ್ಲಿ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ಯು ಪೀಪಲ್. ಓಕೆ, ಎಸ್, ಈ ಬಾಬರ್ ಮಣ್ಣಲ್ಲಿ ಏನಾಗಿರ್ತಪ್ಪ ಅಂದರೆ ಬೌಲ್ಡರ್ಸ್, ಓಕೆ, ರಾಕ್ಸ್, ಮೆಟಲ್ಸ್ ಆಫ್ ರಾಕ್ಸ್ ಇರ್ತಾವಲ್ಲ, ನೀರೆಲ್ಲ ಹಿಂಗಿ ಮತ್ತೆ ಏನಾಗುತ್ತೆ, ಮತ್ತೆ ಹುಟ್ಟತಕ್ಕಂಥದ್ದು ತೆರಾಯಿ ಮಣ್ಣು. ತೆರಾಯಿ ಮಣ್ಣು ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಜೌಗು ಪ್ರದೇಶ. ಓಕೆ, ತೆರಾಯಿ ರೀಸನ್ ಈಸ್ ದಿ ವಿಡ್ತ್ ಆಫ್ 10 to 20 kilometers ವೇರ್ ರಿವರ್ಸ್ ಅಂಡ್ ಸ್ಟ್ರೀಮ್ಸ್ ರೀಎಮರ್ಜ್ ಕ್ರಿಯೇಟಿಂಗ್ ಮಾರ್ಷಿ ಅಂಡ್ ಸ್ವಾಂಪಿ ಕಂಡೀಷನ್ಸ್. ಅಂದರೆ ಬಾಬರ್ ಮಣ್ಣಲ್ಲಿ ಮಾಯವಾದಂತಹ ನೀರು ತೆರಾಯಿ ಮಣ್ಣಿನಲ್ಲಿ ಮತ್ತೆ ಆವಿರ್ಭವಿಸುತ್ತೆ. ಅದಕ್ಕೆ ಅದನ್ನು ನಾನು ಜೌಗು ಪ್ರದೇಶ, ಸ್ವಾಂಪಿ ಏರಿಯಾ ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಇದನ್ನು ಕನಿಷ್ಠ ನಾನು ನಮ್ಮ ಕ್ಲಾಸಲ್ಲಿ 10 ಬಾರಿ ಆದರೂ ಹೇಳಿದ್ದೀನಿ. ಯು ಕ್ಯಾನ್ ಆಸ್ಕ್ ಎನಿ HOT ಸ್ಟೂಡೆಂಟ್ಸ್. ಐ ಹ್ಯಾವ್ ಟೋಲ್ಡ್ ಇಟ್ ವೆರಿ ಕ್ಲಿಯರ್ಲಿ ಬಿಫೋರ್ ದಿ ಎಕ್ಸಾಮ್ ಆ್ಯಂಡ್ ಪೀಪಲ್ ಹ್ಯಾವ್ ಡನ್ ಹೋಮ್ವರ್ಕ್. ಸಾಕಷ್ಟು ಜನ ಹೋಮ್ವರ್ಕ್ ಮಾಡಿ ಕಳಿಸಿದ್ದಾರೆ, ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಓಕೆ, ನಾನು ಎಕ್ಸಾಮ್ಗಿಂತ ಬರೋಕ್ಕಿಂತ ಮುಂಚೆಗೆ ಹೇಳ್ತೀನಿ ಇದು ಬರುತ್ತೆ ಅಂತೇಳಿ. ಓಕೆ, ಯಾಕೆ ಸರ್ ನೀವು ಹೆಂಗೆ ಹೇಳಿದ್ರಿ? PYQs, ಅದು ಬಿಟ್ಟರೆ ಬೇರೆ ಇಲ್ಲ. ನಮಗೇನು ಜ್ಞಾನೋದಯ, ಬ್ರಹ್ಮಜ್ಞಾನ ಇದೆಯಾ? ದೇವರಾಗಿಲ್ಲ. ದಿ ಓಲ್ಡ್ ಅಂಡ್ ನ್ಯೂ ಅಲ್ಯೂವಿಯಲ್ ಡಿಪಾಸಿಟ್ಸ್ ಆರ್ ನೋನ್ ಆಸ್ ಖಾದರ್, ಭಂಗರ್ ರೆಸ್ಪೆಕ್ಟಿವ್ಲಿ. ಈ ಸ್ಟೇಟ್ಮೆಂಟು ಹೋಯ್ತು ನೋಡಿ. ಅದಕ್ಕೆ ಫೋಕಸ್ಡ್ ಪ್ರಿಪ್ರೇಷನ್ ಮಾಡಬೇಕಂತ ಹೇಳ್ತೀನಿ ನಾನು. ಫೋಕಸ್ಡ್ ಅಂದರೆ ಏನು ಗೊತ್ತಾ? ಎಕ್ಸಾಕ್ಟ್ಲಿ ಏನನ್ನು ಓದಬೇಕು ಅನ್ನೋದನ್ನು ಫೋಕಸ್ ಅಂತೀನಿ. ನೀವು ಇದನ್ನು ಫೋಕಸ್ ಆಗಿ ಓದಿಲ್ಲ ಅಂದ್ಕೊಳ್ಳಿ, ಖಾದರ್ ಮಣ್ಣು ಹೊಸ ಮಣ್ಣು, ಬಂಗಾರ ಮಣ್ಣು ಹಳೆ ಮಣ್ಣು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂದರೆ ಕನ್ಫ್ಯೂಸ್ ಆಗ್ಬಿಡ್ತೀರ. ಖಾದರ್ ಮಣ್ಣು ಹಳೇದ ಹೊಸದ, ಹಳೇದ ಹೊಸದ ಅಂತ ಮುಗೀತು, ಕ್ಲೋಸ್. ಸೊ ಯುವರ್ ಔಟ್ ಆಫ್ ದಿ ಲೀಸ್ಟ್ ಆಗೋಕ್ಕೆ ಒಂದು ಕ್ವಶನ್ ಈಸ್ ಎನಫ್. ಸೊ ಅದಕ್ಕೆ ನಾನು ಈ ಡಯಾಗ್ರಾಮ್ಸ್ ಎಲ್ಲ ಹಾಕಿ ಹೇಳಿದ್ದೀನಿ ಪ್ರತಿ ಬಾರಿ, ಇದು ಬರುತ್ತಪ್ಪ, ಇದನ್ನು ಓದ್ಕೊಳ್ಳಿ. ಸರ್ ಇಲ್ಲಿಗೆ ಸ್ಟಾಪ್ ಆಗುತ್ತಾ? ಸಾಧ್ಯವಿಲ್ಲ. ನೆಕ್ಸ್ಟ್ AO ಎಕ್ಸಾಮ್ಸ್ ಬರುತ್ತಲ್ಲ, ಅಲ್ಲಿಯೂ ಸಹ ಇದೇ ಮಾದರಿಯ ಕಾನ್ಸೆಪ್ಟ್ಗಳನ್ನು ಕೇಳ್ತಾರೆ. ನಾನು ಇದೇ ಮಣ್ಣು ಬರುತ್ತೆ ಅಂತ ಹೇಳ್ತಾ ಇಲ್ಲ. ಇವರ ಮಣ್ಣು ಬಂದಿದೆ, ನಾಳೆ ರಿವರ್ಸ್ ಬರ್ಬೋದು, ನಾಡಿದ್ದು ಮೌಂಟೇನ್ಸ್ ಬರ್ಬೋದು. ಓಕೆ, ಸಿ, ಕ್ವಶನ್ ಪೇಪರ್ ಪ್ಯಾಟರ್ನ್ ಆಲ್ರೆಡಿ ಔಟ್ ಆಗಿದೆ, ಕ್ವಶನ್ ಟ್ರೆಂಡ್ಸ್ ಸೆಟ್ ಆಗಿದೆ, ಎಕ್ಸಾಮಿನರ್ ಮೈಂಡ್ ಸೆಟ್ಟು ಡಿಕೋಡ್ ಮಾಡಿ ಆಗಿದೆ. ಆದರೆ ನೀವೇನು ಮಾಡಬೇಕಂದ್ರೆ ಅದನ್ನು ಸೂಕ್ಷ್ಮ ಅಂಶಗಳನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ತಪ್ಪಾಗುತ್ತೆ. ನೋಡಿ, C ಎಲ್ಲಿದೆ? ABC ಹೋಯಿತು, ABCD ಹೋಯಿತು. ಸೊ ನನಗೆ A and B ಆಟೋಮೆಟಿಕಲಿ ರೈಟ್ ಆಗುತ್ತೆ. ಓಕೆ, ದೀಸ್ ಪ್ಲೇನ್ಸ್ ಆರ್ ಮೆಚೂರ್ ಸ್ಟೇಜ್ ಆಫ್ ಫ್ಲೂವಿಯಲ್, ಎರೋಷನಲ್, ಡಿಪೋಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಸಚ್ ಆಸ್ ಸ್ಯಾಂಡ್ ಬಾರ್ಸ್, meanders, oxbow lakes and braided channels. ಓಕೆ, ಸೊ ಇದು ಸಹ ಸರಿಯಾಗುತ್ತೆ. ನಮ್ಮ ರೂಲ್ಸ್ ಏನಪ್ಪ ಅಂದರೆ 4 ಸ್ಟೇಟ್ಮೆಂಟ್ ಇದ್ದಾಗ ಎಲ್ಲ ಸ್ಟೇಟ್ಮೆಂಟ್ಗಳು ಸರಿಯಾಗಲ್ಲ ಅಂತಕ್ಕಂತಹ ಶಾಂತಪ್ರಸಾರ ರೂಲ್ಸು ಮತ್ತೆ ಸಹ ಇಲ್ಲಿ ಅನ್ವಯ ಆಗಿದೆ. ಇದನ್ನೇನಂತೀವಿ?
ಅಪ್ರೋಚ್, ಇದನ್ನು ಕಾಮನ್ ಸೆನ್ಸ್. ನೀವು ಎಕ್ಸಾಮನ್ನು ನಾಲೆಡ್ಜಿಂದ ಕ್ಲಿಯರ್ ಮಾಡ್ತೀವಿ ಎಂಬುದು ಶುದ್ಧ ಸುಳ್ಳು. ಓಕೆ, ತದನಂತರದಲ್ಲಿ ನೋಡಿ ನೆಕ್ಸ್ಟು KEA ನಾನ್ HK ಕ್ವಶನ್ ಪೇಪರ್ 2025. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಬಂಗಾರ್ ಸಾಯಿಲ್ ಈಸ್ ಇನ್ಕರೆಕ್ಟ್? ನೋಡಿ, ಬಂಗಾರ್ ಸಾಯಿಲ್ ಬಗ್ಗೆ ಕ್ವಶನ್ ಬರುತ್ತೆ, ಚರಾಯಿ ಬಗ್ಗೆ ಬರುತ್ತೆ, ಜಂಬಿಟ್ಟಿಗೆ ಮಣ್ಣು ಬರುತ್ತೆ. ಸರ್, ಉಪ್ಪು ಮಣ್ಣು ಬರುತ್ತಲ್ಲ, ಅದು ಯಾವಾಗೋ ಕುರುಡು ಸೋಮವಾರ ಅಂತಾರೆ, ಕುರುಡು ಸೋಮವಾರ ಅವತ್ತು ಬರುತ್ತೆ ಅದು ಉಪ್ಪು ಮಣ್ಣು. ಪರ್ವತದ ಮಣ್ಣುಗಳು ಬರಲ್ಲ ಪರೀಕ್ಷೆಗೆ, ಅರ್ಥ ಮಾಡ್ಕೊಳ್ಳಿ. ಪರ್ವತದ ಮಣ್ಣುಗಳು ಪರೀಕ್ಷೆಗೆ ಬರ್ತಕ್ಕಂಥ ಸಂಭಾವನೆ ತುಂಬ ಕಡಿಮೆ. ಓಕೆ ನೋಡಪ್ಪ, ಇಲ್ಲಿ ನಾನ್ HK 2025 ಅದನ್ನು ಕೇಳಿದ. ಅಂದರೆ ಸಾಯಿಲ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಯಾರು ಮಣ್ಣನ್ನು ಮರಿತಾರೋ ಅವರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ನೋಡಿ, ಇನ್ಕರೆಕ್ಟ್ ಅಂದ್ರೆ ಕೇಳಿದಾನೆ. ಅಂದರೆ ಇನ್ಕರೆಕ್ಟ್ ಅಂತ ಕೇಳ್ತದೆ ಅಂದರೆ ನಿಮಗೆ ಈ ಟಾಪಿಕ್ಸ್ ಕುರಿತು ತುಂಬ ಸ್ಪಷ್ಟವಾದ ಅನುಭವ ಇರಬೇಕು. ಹಂಗಾರ ನಿಮ್ಗೆ ಇಂಥವನ್ನು ನೀವು ಅಟೆಂಡ್ ಮಾಡೋದು. ಬಂಗಾರ್ ಈಸ್ ಅನ್ ಓಲ್ಡರ್ ಅಲಿವಿಯಲ್ ಸಾಯಿಲ್. ಹೌದು ನೋಡಿ ಸ್ವಾಮಿ, ಇದೇ ಸ್ಟೇಟ್ಮೆಂಟು ಇಲ್ಲಿ ಬಂದಿದೆ, CL ಬಂದಿದೆ. ಅಂದರೆ ಇಂಡೈರೆಕ್ಟಾಗಿ ಇದು ಗೊತ್ತಿದ್ರೆ ಇದು ಈಸಿಯಾಗಿ ಅಟೆಂಡ್ ಮಾಡ್ತಾ ಇದ್ರಿ. ಸರ್, ನೀವು ಸ್ಟೇಟ್ ಬುಕ್ಸಿಂದ ಬಂದಿದೆ, ಆಥರ್ಸ್ ಬುಕ್ಸಿಂದ ಬಂದಿದೆ, ಇರಬಹುದು, ಇಲ್ಲ ಅನ್ನಲ್ಲ, ಬಂದಿರಬಹುದು. ಬಟ್ ಕ್ವಶನ್ ಪೇಪರಿಂದನೇ ಬರ್ತಾ ಇದೆ ಅನ್ನೋದಕ್ಕೆ ಇದು ಒಂದು ನಾನು ಪ್ರೂವ್ ಮಾಡಿದ್ದೀನಿ. ಓಕೆ, ಇಟ್ ಈಸ್ ಫೌಂಡ್ ಇನ್ ಹೈಯರ್ ಏರಿಯಾಸ್ ಅವೇ ಫ್ರಮ್ ರಿವರ್ ಬೆಡ್ಸ್. ಅರ್ಥ ಮಾಡ್ಕೊಳ್ಳಿ. ನೋಡಿ, ಯಾವಾಗಲೂ ಓಕೆ ಒಂದು ನದಿ ಹರಿತಾ ಇದೆ ಅಂದ್ಕೊಳ್ಳಿ, ಇದು ಗಂಗಾ ನದಿ. ಈ ಗಂಗಾ ನದಿಯ ಹತ್ತಿರದಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಖಾದರ್. ಇದರಿಂದ ಆಚೆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಇದು ಬಂಗಾರ್. ಓಕೆ, ಅವೇ ಫ್ರಮ್ ದಿ ರಿವರ್ ಬೆಡ್ ಅಂದರೆ ನದಿಯ ತಟದಿಂದ ದೂರ ಇದೆ. ಎಸ್, ಟ್ರೂ. ಇಟ್ ಹ್ಯಾಸ್ ಎ ಫೈನ್ ಟೆಕ್ಸ್ಚರ್ ವಿತ್ ಹೈಯರ್ ಮಾಯ್ಶ್ಚರ್ ರಿಟೆನ್ಷನ್. ನೋಡಿ, ಇದರಲ್ಲಿ ನದಿಯಿಂದ ದೂರ ಹೋದಾಗ ಹೈಯರ್ ಮಾಯ್ಶ್ಚರ್ ಹೇಗಿರುತ್ತೆ, ತೇವಾಂಶ ಹೇಗಿರುತ್ತೆ, ಇರಲ್ಲ. ಓಕೆ, ಸೊ ಬಂಗಾರ್ ಇಸ್ ಆಫನ್ ಕಂಟೆನ್ಸ್ ಕಂಕರ್. ಓಕೆ, ಅಂದರೆ ಸುಣ್ಣದಿಂದ ರೂಪಿದಂತಹ ಒಂದು ಕಂಕರಗಳಿರುತ್ತೆ. ಸೊ ಬಹಳಷ್ಟು ಜನ ಸರ್ ಹೋಮ್ವರ್ಕ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಲ್ಲ, ಇದನ್ನು ನೋಡಿ HVT ವಿದ್ಯಾರ್ಥಿಗಳು ಅದನ್ನು ಹೋಮ್ವರ್ಕ್ ಮಾಡಬೇಕು, ಹೇಗೆ ನಾವು ಕ್ವಶನ್ಸ್ ಕೇಳ್ತೀವಿ ಅಂತಂದರೆ ನೋಡಿ, ಈ ಕ್ವಶನ್ನಿಂದ ನನಗೆ 3 ಸ್ಟೇಟ್ಮೆಂಟು ಪಾಸಿಟಿವ್ ಗೊತ್ತಾಯಿತು, 1 ಸ್ಟೇಟ್ಮೆಂಟು ನೆಗೆಟಿವ್ ಗೊತ್ತಾಯಿತು. ಈ ನೆಗೆಟಿವ್ ಸ್ಟೇಟ್ಮೆಂಟ್ನ ಪಾಸಿಟಿವ್ ಆಗಿ ಬರ್ಕೊಳ್ಳೋದೆ ಹೋಮ್ವರ್ಕ್. ಅಂದರೆ ಬರ್ಕೊಳ್ಳಿ, ಬಂಗಾರ್ ಈಸ್ ಅನ್ ಓಲ್ಡರ್ ಸಾಯಿಲ್, ಅಂದರೆ ಇದು ಹಳೆಯ ಮಣ್ಣು, ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ತದನಂತರ ಇಟ್ ಈಸ್ ಫೌಂಡ್ ಇನ್ ಹೈಯರ್ ಏರಿಯಾಸ್, ಅಂದರೆ ನದಿಯ ತಟದಿಂದ ದೂರದಲ್ಲಿದೆ. ಇಟ್ ಹ್ಯಾಸ್ ಎ ಫೈನ್ ಟೆಕ್ಸ್ಚರ್ ವಿತ್ ಲೋ ಮಾಯ್ಶ್ಚರ್ ಇದೆ ಅಂತ ಬರ್ಕೊಳ್ಳಿ. ಇಲ್ಲಿ ಹೈ ಮಾಯ್ಶ್ಚರ್ ಇದೆ ಅಲ್ಲ, ಅಂದರೆ ರಾಂಗ್ ಇರೋ ಸ್ಟೇಟ್ಮೆಂಟ್ನ ರೈಟಾಗಿ ಬರ್ಕೊಂಡಾಗ ದಟ್ ಈಸ್ ಕಾಲ್ಡ್ ಕ್ವಶನ್ ಪೇಪರ್ ಡಿಕೋಡಿಂಗ್, ದಟ್ ಈಸ್ ಕಾಲ್ಡ್ ಹೋಮ್ವರ್ಕ್, ದಟ್ ಈಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ, ದಟ್ ಈಸ್ ಕಾಲ್ಡ್ ಪ್ರೊಫೆಷನಲಿಸಮ್. ಓಕೆ, ನೆಕ್ಸ್ಟ್ ಬಂಗಾರ್ ಈಸ್ ಆಫನ್ ಕಂಟೆನ್ಸ್ ಕಂಕಾರ್. ನೋಡ್ರಿ, ಕ್ವಶನ್ ಪೇಪರಿಂದ ಹೇಗೆ ಮಾಹಿತಿಯನ್ನು ಹೆಕ್ಕಿ ತೆಗಿಬೇಕು ಅನ್ನೋದು ಹೋಮ್ವರ್ಕ್. ಇಂಥ ಹೋಮ್ವರ್ಕೆ ನಮ್ಮ HVT ಕ್ಲಾಸಿನ ಮೂಲ ತತ್ವ. ಈಗ ನಾವು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಮಾರುತಿ ಮಂದಿರ ಹತ್ತಿರ. ಓಕೆ, ಸೊ ನಮ್ಮ ಆಫ್ಲೈನ್ ಕ್ಲಾಸಸ್ ಏನಪ್ಪ ಅಂತಂದರೆ GK. ನೀವು ಯಾವುದೇ ಪ್ರಿಪ್ರೇಷನ್ ಮಾಡಿ, IAS ಇಂದ PC to DC, GK ಸೇಮ್. ನೀವು PC-ಗಾದರೂ ಪ್ರಿಪೇರ್ ಆಗಿ, PSIಗಾದರೂ KSಗಾದರೂ ಆಗಿ, ಬಟ್ ನಿಮ್ಮ ಪ್ರಿಪ್ರೇಷನ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ PSI ಎಕ್ಸಾಮ್ಸನ್ನು, ಬೇರೆ ಎಲ್ಲ ಎಕ್ಸಾಮ್ಸನ್ನು ಈಸಿಯಾಗಿ ನೀವು ಕ್ಲಿಯರ್ ಮಾಡಲು ಸಾಧ್ಯ. ನಾನು PSI ಆಗ್ತೀನಿ, KS ಆಗ್ತೀನಿ ಅಂತೇಳಿ ನಿಮ್ಮ ಪ್ರಿಪ್ರೇಷನ್ ಒಂದು ಸ್ಟ್ಯಾಂಡರ್ಡ್ ಲೋ ಇದ್ದರೆ ಯು ಕ್ಯಾನ್ ನಾಟ್ ಕ್ಲಿಯರ್ ಎನಿ ಎಕ್ಸಾಮ್. ಓಕೆ, ಸೊ ಈ ನಿಟ್ಟಿನಲ್ಲಿ ನನ್ನ ಒಂದು ಆಫ್ಲೈನ್ ಕ್ಲಾಸಸ್ ಹೇಗಿರುತ್ತೆ ಅಂತಂದರೆ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಹೈ ಯೀಲ್ಡಿಂಗ್ ಟಾಪಿಕ್ ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ನಮ್ಮದಲ್ಲೂ ಈಗ ಆಫ್ಲೈನ್ ಕ್ಲಾಸ್ ಬರುತ್ತಲ್ಲ, ಅಲ್ಲಿ ಏನು ಹೇಳಿದ್ದೀನಿ ಅಂತಂದರೆ ಯು ಶುಡ್ ಬಿ ಅಕೌಂಟಬಲ್ ಫಾರ್ ಅಸ್. ಓಕೆ, ನೀವು ಅಕೌಂಟಬಿಲಿಟಿ ಇಲ್ಲ, ನಾನು ಕ್ಲಾಸಿಗೆ ಬರ್ತೀನಿ ಹೋಗ್ತೀನಿ ಅಂತಂದರೆ ಉಪಯೋಗ ಇಲ್ಲ. ನೀವು ಇಡೀ ಪ್ರಪಂಚದ ಯಾವ ಇನ್ಸ್ಟಿಟ್ಯೂಷನ್ ಕೋಟಿ ಕೊಟ್ಟರೂ ಉಪಯೋಗ ಇಲ್ಲ ರೀ. ಯು ಶುಡ್ ಬಿ ಅಕೌಂಟಬಲ್. ಓಕೆ, ತದನಂತರದಲ್ಲಿ ನನಗೆ ಬರ್ತಕ್ಕಂಥದ್ದು ನೆಕ್ಸ್ಟು ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ನ್ಯಾರೋ ಬೆಲ್ಟ್
parallel to the Shivalik foothills where streams and rivers coming from the mountains deposits heavy material of rocks and boulders. ನೋಡ್ರಿ UPSC NDA ಕ್ವಶನ್ ಪೇಪರ್ ಬಾಬರ್ ಮಣ್ಣು ಬಗ್ಗೆ ಕೇಳಿದ್ದಾನೆ. ಸರ್, ತಾತ ಮುತ್ತಾತನ ಕಾಲದಿಂದ ಈ ಮಣ್ಣುಗಳು ಬರ್ತವೆ, ಅರ್ಥ ಮಾಡ್ಕೊಳ್ಳಿ, ತಾತ ಮುತ್ತಾತನ ಕಾಲದಿಂದ ಮಣ್ಣುಗಳು ಬರ್ತವೆ. ಸೊ ನಮ್ಮ ಬಾಸ್ OG UPSC ಬಂದಿದ್ದಂದರೆ ಐ ವಿಲ್ ಟೇಕ್ ಇಟ್ ವೆರಿ 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 ಸೀರಿಯಸ್ಲಿ. ಓಕೆ, ತದನಂತರದಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ AI ಪ್ಲಾಟ್ಫಾರ್ಮ್ಸ್. ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, AI ರಿಲೇಟೆಡ್ ಡೈಲಿ ಅಪ್ಡೇಟ್ಸ್, ವೀಕ್ಲಿ ಅಪ್ಡೇಟ್ಸ್, ಅವರ್ಲಿ ಅಪ್ಡೇಟ್ಸ್ ಅವನ್ನೆಲ್ಲ ಓದ್ಬೇಡ್ರಿ ರೀ. ಇಂಪಾರ್ಟೆಂಟ್ ಮೇಜರ್ ಡೆವಲಪ್ಮೆಂಟ್ಸ್ ವಿಚ್ ಆರ್ ಮೇಕಿಂಗ್ ನ್ಯೂಸ್ ಅಕ್ರಾಸ್ ದಿ ಸ್ಟೇಟ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್. ಓಕೆ ನೋಡಿ, ಕ್ಲೌಡ್ ಆಂಥ್ರೋಪಿಕ್ದು ಇಟ್ಸ್ ಇಂಟರ್ನ್ಯಾಷನಲ್ ನ್ಯೂಸ್. ಓಕೆ, ಜೆಮಿನಿ, ಎಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆನಾ? ಸೊ ಕಂಪನಿ ಆರ್ಗನೈಸೇಷನ್, ಆಂಥ್ರೋಪಿಕ್, ನೀವು ಹೈಯೆಸ್ಟ್ ಲೆವೆಲಲ್ಲಿ ಯಾವ್ದು ಮಾಡ್ತಾರಲ್ಲ ವರ್ಕು ಅವನು ತಗೊಳ್ಳಿ. ಅದ್ಯಾವುದೋ ಎಲ್ಲಿ ಈ ಡೆವಲಪ್ಮೆಂಟ್ ಆಯಿತು, ಎಲ್ಲಿ ಆ ಡೆವಲಪ್ಮೆಂಟ್, ಇಂದ ಹೋಗಿ ಹುಚ್ಚಾಗಬೇಡಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಮೇಜರ್ ಡೆವಲಪ್ಮೆಂಟ್ಸ್. ಓಕೆ, ಸೊ ನೆಕ್ಸ್ಟು ನೋಡಿ, KPSC ಗ್ರೂಪ್ C ಇಲ್ಲಿ ಸಹ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ನು ಬಂತು ನಮ್ಮ ಇದು ಗ್ರೂಪ್ B ಆಫೀಸರ್ ಕ್ವಶನ್ ಪೇಪರು ಕ್ವಶನ್. ಇದು ಸರ್ ಇದೆಲ್ಲ ಈಸಿ ಕ್ವಶನ್, ಇವೆಲ್ಲ ವೆರಿ ಸಿಂಪಲ್. ಇದ್ರ ಬಗ್ಗೆ ನಾನು ತುಂಬ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಇಂಥವನ್ನೇನಾದರೂ ತಪ್ಪು ಮಾಡಿದರೆ ನಿಮಗೆ ನಿರುದ್ಯೋಗ ಎಂಬ ಹಣೆಪಟ್ಟಿ ಫಿಕ್ಸ್. ಪ್ರೆಸಿಡೆಂಟ್ ರೂಲ್ ಇದೆಯಲ್ಲ, ಇದು ಸರ್ವಕಾಲಿಕ ಇಂಪಾರ್ಟೆಂಟ್. 352, 356, 360 ಇದರಲ್ಲಿ ಫಸ್ಟ್ ಪ್ರಿಯಾರಿಟಿ ಯು ಹ್ಯಾವ್ ಟು ಗಿವ್ 356. ಓಕೆ, ದಿ ಇಂಪೋಸಿಷನ್ ಆಫ್ ಪ್ರೆಸಿಡೆಂಟ್ ರೂಲ್ ಅಂಡರ್ ಆರ್ಟಿಕಲ್ 356 ಇನ್ ಎನಿ ಸ್ಟೇಟ್ ಈಸ್ ಸಬ್ಜೆಕ್ಟ್ ಟು ದಿ ಜುಡಿಷಿಯಲ್ ರಿವ್ಯೂ. ಅಂದರೆ 356ನೇ ವಿಧಿಯು ನ್ಯಾಯಾಂಗ ವಿಮರ್ಶೆಗೆ, ನಾವು ರಾಷ್ಟ್ರಪತಿ ಆಳ್ವಿಕೆಯನ್ನು ಏರಿಕೆ ಮಾಡಿದಾಗ ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತೆ. ಎಸ್, ಒಳಪಡುತ್ತೆ 100%. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ನಾನು ನೋಡಿ ಯಾಕೆ ಪ್ರತಿ ಬಾರಿ ಇಂಟ್ರ್ಯೂಗೆ ಹೋಗ್ತಿದ್ದೆ ಅಂತಂದರೆ ಇದು ರೀಸನ್ನು ಏನಪ್ಪ ಅಂತಂದರೆ ನನಗಿಂತ ಏರಿಯೆಲ್ಲ ಗೊತ್ತಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ KS ಮೇನ್ಸ್ ಮತ್ತು IS ಮೇನ್ಸಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಂದರೆ SR ಬೊಮ್ಮಾಯಿ ಗೈಡ್ಲೈನ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸನ್ನು ಕೇಳ್ತಾರೆ. ಜುಡಿಷಿಯಲ್ಗೆ ರಿವ್ಯೂಗೆ ಸಂಬಂಧಪಟ್ಟ ಹಾಗೆ ಓಕೆ, ಸೊ ನಮಗೆ IR ಕೊಹೆಲೋ ಕೇಸ್ ಇಂಪಾರ್ಟೆಂಟು. ತದನಂತರದಲ್ಲಿ ವಾಮನ ರಾವ್ ಕೇಸ್ ಇಂಪಾರ್ಟೆಂಟು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಮಾಡ್ತಾ ಇದ್ದೀನಿ, HYT ಬುಕ್ ಪೊಲಿಟಿ ಬರ್ತಾ ಇದೆ, ಪೊಲಿಟಿ. ಸೊ ಅಪ್ರಾಕ್ಸಿಮೇಟ್ಲಿ 300 pages, ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ 300 pages ಇದೆ. ಬಟ್ ಇಟ್ ಮೇ ನಾಟ್ ಕ್ರಾಸ್ 400 pages. ನೋ. ಸೊ ಬಿಕಾಸ್ ದಟ್ ಬುಕ್ ಶುಡ್ ಬಿ ಯೂಸ್ಡ್ ಫಾರ್ ದಿ ರಿವಿಷನ್ ಆಲ್ಸೋ. ಫಸ್ಟ್ ರೀಡಿಂಗಲ್ಲಿ ಜೊತೆಗೆ ಎಕ್ಸಾಮ್ ಟ್ರಾಪ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಟ್ರಾಪ್ ಹೇಗೆ ಮಾಡ್ತಾರೆ ನಮ್ಮನ್ನು? ಓದಬೇಕಾದ್ರೆ ಏನಾಗುತ್ತೆ ಗೊತ್ತಾ, 4-5 ಚಾಪ್ಟರ್ ಹೋದ್ಮೇಲೆ ಅಥವಾ 2 ತಾಸು ಹೋದ್ಮೇಲೆ 3ನೇ ತಾಸು ಹೆಂಗೆ ಓದ್ತೀರಂತಂದರೆ ಜಸ್ಟ್ ಪುಷ್ ಮಾಡಬೇಕು, ಟೈಮ್ ಪುಷ್ ಮಾಡಬೇಕು. ಟೈಮ್ ಪುಷ್ ಮಾಡೋಕ್ಕೆ ಓದ್ತಾ ಇದ್ದಾರೆ. ದ್ಯಾಟ್ ಈಸ್ ವೆರಿ ಡೇಂಜರಸ್. ಯು ಆರ್ ಅನ್ಸೈಂಟಿಫಿಕ್ ರೀಡರ್, ಅನ್ಸೈಂಟಿಫಿಕ್ ಆಸ್ಪಿರೆಂಟ್. ಡೋಂಟ್ ಡೂ ದ್ಯಾಟ್. ಓಕೆ, ಸೊ ಅದಕ್ಕೆ ನಾನೇನು ಮಾಡಬೇಕು, ಇನ್ ಆರ್ಡರ್ ಟು ಬ್ರೇಕ್ ಮೋನೋಟನಸ್, ಏಕತಾನತೆಯನ್ನು ಬ್ರೇಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಬುಕ್ ಹೇಗಿರುತ್ತಪ್ಪ ಅಂತಂದರೆ ಸಂಭಾಷಣೆ, ಮಧುರವಾದ ಸಂಭಾಷಣೆ, ಮೆದುಳಿಗೊಂದಿಷ್ಟು ಮೇವು. ಓಕೆ, ಓದಬೇಕಾದ್ರೆ ವಿ ಶುಡ್ ಫೀಲ್ ಎಂಜಾಯ್ಡ್. ಓಕೆ, ಸೊ ಎಕ್ಸಾಮ್ ಡ್ರಾಪ್ ಪಾಯಿಂಟ್ಸು PYQs ಕೊಟ್ಕೊಂತ ಹೋಗಿದ್ದೀನಿ. ಐ ಆಲ್ವೇಸ್ ಫೀಲ್ PYQ ಈಸ್ ಅವರ್ ಮನೆ ದೇವರು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಈಸ್ ಮನೆ ದೇವರು. ಪ್ರತಿ ಚಾಪ್ಟರ್ ಆದ ನಂತರದಲ್ಲಿ ನಾನೇನು ಮಾಡಿದೆ ಅಂದರೆ ಕ್ವಶನ್ ಪೇಪರನ್ನು, ಆ ಕ್ವಶನ್ಸ್, ಆ ಚಾಪ್ಟರ್ಗೆ ಸಂಬಂಧಪಟ್ಟ ಕ್ವಶನ್ಸನ್ನು ಹಾಕಿದ್ದೀನಿ. ಸರ್ ಇದು ಮಾರ್ಕೆಟಲ್ಲಿರ್ತಕ್ಕಂತಹ ಬೆಸ್ಟ್ ಬುಕ್ಕಾ? ನೋ, ಐ ಡೋಂಟ್ ವಾಂಟ್ ಟು ಕ್ಲೇಮ್ ದಟ್ ಈಸ್. ಅದನ್ನು ಯಾರು ಇದು ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಹೇಳ್ಬೇಕು ಅದನ್ನು. ಓಕೆ ಸರ್, ಬೇರೆ ಬುಕ್ಸ್ ಓದಬಾರ್ದು, ಇಟ್ ಈಸ್ ಅಪ್ ಟು ಯು. ಓಕೆ, ಬೇರೆ ಬುಕ್ಸ್ ಓದಬೇಡ ಅಂತ ನಾನು ಹೇಳಲ್ಲ, ಇಟ್ ಈಸ್ ಅಪ್ ಟು ಯು. ನಿಮಗೊಂದು ಸ್ವಲ್ಪ ಪ್ರಜ್ಞೆ ಇದೆಯಲ್ವಾ, ಯಾವ ಬುಕ್ ಓದಬೇಕು, ಯಾವ ಬುಕ್ ಓದಬಾರ್ದು ಅಂತೇಳಿ. ದೇರ್ ಆರ್ n ನಂಬರ್ ಆಫ್ ಆಥರ್ಸ್ ಇನ್ ದಿ ಮಾರ್ಕೆಟ್. ಐ ರಿಯಲಿ ಅಪ್ರಿಷಿಯೇಟ್ ದೇರ್ ಎಫರ್ಟ್. ಓಕೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಟಿಮೇಟ್ಲಿ ಇಟ್ ಈಸ್ ಯುವರ್ ಮನಿ, ಇಟ್ ಈಸ್ ಯುವರ್ ರ್ಯಾಷನಾಲಿಟಿ, ಇಟ್ ಈಸ್ ಯುವರ್ ಥಿಂಕಿಂಗ್. ಯು ಹ್ಯಾವ್ ಟು ಟೇಕ್ ಎ ಕಾಲ್. ಓಕೆ, imposition of president rule has no effect on the fundamental rights of the citizens. Yes, but ಆದರೆ 352ನೇ ವಿಧಿಯ ಅಡಿಯಲ್ಲಿ if you impose national emergency on the grounds of external aggression, ಅವಾಗೇನಾಗುತ್ತೆ, ಆರ್ಟಿಕಲ್ 19ನ ನಾವು ಸಸ್ಪೆಂಡ್ ಮಾಡ್ತೀವಿ.
ಆದರೆ ಆಂತರಿಕ ದಂಗೆ ಆದಾಗ, ಶಸ್ತ್ರಾಸ್ತ್ರ ದಂಗೆ ಆದಾಗ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿಸಿದಾಗ ನಮಗೆ ಅಲ್ಲಿ ಆರ್ಟಿಕಲ್ 19 ಸಸ್ಪೆಂಡ್ ಮಾಡೋಂಗಿಲ್ಲ. ಇದು ಯಾವ ವಿಧಿಯ ಮೂಲಕ ನಾವು ತಂದಿದ್ದೇವೆ? ಒಂದು. ತದನಂತರದಲ್ಲಿ ಕ್ವಶನ್ ಕೇಳ್ತಾ ಇದ್ದೀನಿ, ಸ್ವಲ್ಪ ಟೆಕ್ನಿಕಲ್ ಕ್ವಶನ್ ಕೇಳಿಬಿಟ್ರೆ ನಮ್ಮವ್ರು ಯಾರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಲ್ಲ. ಇದು ನಮ್ಮವ್ರು ಬರೀ ಫ್ಯಾಕ್ಚುಲ್. ಈಗ ಫಾರ್ ಎಕ್ಸಾಂಪಲ್ ನಾನು ಕೇಳ್ತಾ ಇದ್ದೀನಿ, ರಾಷ್ಟ್ರಪತಿ ಆಡಳಿತದ ಮೂಲಕ ಒಂದು ವಿಧಾನಸಭೆಯನ್ನು ವಿಸರ್ಜನೆ ಮಾಡೋದು ಅಥವಾ ಅಮಾನತಿನಲ್ಲಿಡುವುದು, ಅಮಾನತಲ್ಲಿ ಇಟ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಗವರ್ನಮೆಂಟ್ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್, ಸರ್ ಗವರ್ನರ್ ಈಸ್ ಟೇಕಿಂಗ್ ಎ ಆ್ಯಕ್ಷನ್ಸ್ ಇನ್ ಫೇವರ್ ಆಫ್ ದಿ ಸೆಂಟ್ರಲ್ ಗವರ್ನಮೆಂಟ್. ಓಕೆ, ಸೊ ಆದ್ದರಿಂದ ಇದನ್ನು ನೀವು ನಮ್ಮ ಕೋರಿಕೆಯನ್ನು ಮನ್ನಿಸಿ ಇದನ್ನು ನೀವು ರಿವ್ಯೂ ಮಾಡಿ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ರಿವ್ಯೂ ಮಾಡುತ್ತೆ. ಎಸ್, ಗವರ್ನರ್ ಡಿಸಿಷನ್ ಈಸ್ ಬಯಾಸ್ಡ್, ಅನ್ಕಾನ್ಸ್ಟಿಟ್ಯೂಷನಲ್ ಅಂತಂದಾಗ ಅಮಾನತಿನಲ್ಲಿಟ್ಟಂಥ ಸರ್ಕಾರ ಅಥವಾ ರದ್ದಾದಂತಹ ಸರ್ಕಾರ ಮತ್ತೆ ಸರ್ಕಾರವನ್ನು ರಚನೆ ಮಾಡಬಹುದಾ ಇಲ್ವಾ? ಇದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ತದನಂತರದಲ್ಲಿ ರಾಜ್ಯಪಾಲರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿಯ ಆಯೋಗ ಮತ್ತು ಪುಂಚಿ ಆಯೋಗ ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಇವುಗಳ ರೆಕಮೆಂಡೇಶನ್ಸನ್ನು ಕಂಠಪಾಠ ಹಾಕಿ. ಇವುಗಳ ರೆಕಮೆಂಡೇಶನ್ಸನ್ನು ನಿಮ್ಮ ಪ್ರಬಂಧದಲ್ಲಿ ಮೆನ್ಷನ್ ಮಾಡಿ, ಮೇನ್ಸಲ್ಲೂ ಮೆನ್ಷನ್ ಮಾಡಿ, KS ಇಂಟರ್ವ್ಯೂ ಹೋಗೋರು ಮೆನ್ಷನ್ ಮಾಡಿ. ಓಕೆ, ಆವಾಗ ನಿಮಗೇನಾಗುತ್ತೆ, ಯು ವಿಲ್ ಗೆಟ್ ಎ ಮೋರ್ ಮಾರ್ಕ್ಸ್ ಆ್ಯಡ್ ಆನ್, ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಆ್ಯಡ್ ಆನ್. ಓಕೆ, ತದನಂತರದಲ್ಲಿ ಆರ್ಟಿಕಲ್ 356 ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕ್ವಶನ್ಸ್ ಬರುತ್ತೆ. ಐ ಡೋಂಟ್ ಥಿಂಕ್ ದಿಸ್ ಇಸ್ ಎ ನ್ಯೂ ಕ್ವಶನ್. ಸೊ ಇನ್ಸ್ಟ್ರೂಮೆಂಟ್ಸ್, ವೆದರ್ ಇನ್ಸ್ಟ್ರೂಮೆಂಟ್ಸ್, ಇವೆಲ್ಲ ಬೇಸಿಕ್ ಥಿಂಗ್ಸು. ಸೊ ಇದಕ್ಕೆಲ್ಲ ಏನು ಮಾಡಬೇಕು, PYQs ಎಲ್ಲ ನೋಡಬೇಕು. ಈಗ ವಿಲೇಜ್ ಅಕೌಂಟಲ್ಲಿ ಬಂದಿದೆ, ಓಕೆ, FDAದಲ್ಲಿ ಬಂದಿದೆ, ಓಕೆ, PDO ನಾನ್ HKದಲ್ಲಿ ಬಂದಿದೆ. ಸೊ ಇವೆಲ್ಲ ಏನಂತಂದರೆ ನಮಗೆ ನಮ್ಮ ದಾರಿಯನ್ನು ಈಸಿ ಮಾಡ್ತಕ್ಕಂಥವು, ಎಕ್ಸಾಮಲ್ಲಿ ನಮ್ಮ ಕಾನ್ಫಿಡೆನ್ಸನ್ನು ತಂದು ಕೊಡ್ತಕ್ಕಂತಹ ಕ್ವಶನ್ಸ್ಗಳು. ಓಕೆ, ಏನಕ್ಕೆ ಅಂತಂದರೆ ಟಫ್ ಇರೋ ಕ್ವಶನ್ಸ್ ಬಂದಾಗ ನಮ್ಮ ಕಾನ್ಫಿಡೆನ್ಸ್ ಕುಗ್ಗಿರುತ್ತೆ, ಇಂದ ಈಸಿ ಇರೋ ಕ್ವಶನ್ಸ್ ಬಂದಾಗ ನಾವು ಈಸಿಯಾಗಿ ಅಟೆಂಡ್ ಮಾಡಿಕೊಂಡು ಹೋಗ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಅಪ್ರೋಚ್, ದಿಸ್ ಈಸ್ ಕಾಲ್ಡ್ ಮೆಥಡಾಲಜಿ. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿ. ಓಕೆ, ಸೊ ನಮಗೆ ಆಟೋಮೋಮೀಟರ್, ಲೈಸನೋಮೀಟರ್, ಸೈಕ್ರೋಮೀಟರ್, ಪೈರೋಮೀಟರ್, ಸೋಲರಿಮೀಟರ್. ಓಕೆ, ಸೊ ಇಲ್ಲಿ ನಮಗೆ ಲೈಸಿಟೋಮೀಟರ್ ಬಂದಿದೆ. ಓಕೆ, ಇಲ್ಲಿ ಲೈಸಿಟೋಮೀಟರ್ ಬಂದಿದೆ. ಅಂದರೆ PDO ನಾನ್ HKಯಲ್ಲಿ 2024 ಬಂದಂತಹ ಮೀಟರ್, ಇಲ್ಲೊಂದು ಮೀಟರ್ ಬಂದಿದೆ. ಸೊ ಇಂತಹ ಕ್ವಶನ್ ಅಟೆಂಡ್ ಮಾಡೋಕ್ಕೆ ನಿಮ್ಗೇನು ಬೇಕಪ್ಪ ಅಂದರೆ ಮೀಟ್ರ್ ಬೇಕಿಲ್ಲ, ಜಸ್ಟ್ PYQs ಇದ್ರೆ ಸಾಕು. ಟಫ್ ಇರೋ ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕೆ ಮೀಟ್ರ್ ಬೇಕು, ಮೀಟರ್. ಓಕೆ, ಸೊ ತದನಂತರದಲ್ಲಿ ನಮಗೆ ಎಸ್, ಇದು ಯೂನಿಯನ್ ಟೆರಿಟರೀಸ್. ಎಸ್, ಇಲ್ಲಿ ಯು ಹ್ಯಾವ್ ಟು ಅಪ್ಲೈ ಯುವರ್ ಮೈಂಡ್. ಸರ್ ಪೊಲಿಟಿ ಕ್ವಶನ್ಸ್ ಆರ್ ಗೋಯಿಂಗ್ ಟು ಸೇವ್ ಯುವರ್ ಫ್ಯೂಚರ್ ಆ್ಯಂಡ್ ಬಿಲ್ಡ್ ಯುವರ್ ಫ್ಯೂಚರ್ ಆ್ಯಂಡ್ ಡೆಸ್ಟ್ರಾಯ್ ಯುವರ್ ಫ್ಯೂಚರ್. ಪೊಲಿಟಿಯಲ್ಲಿ ಯಾರಾದರೂ ವೀಕ್ ಇದ್ದರೆ ದೆನ್ ಭಗವಂತನೇ ನಿಮ್ಮನ್ನು ಕಾಪಾಡಬೇಕು. ಓಕೆ, ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು. ಓಕೆ, ಇಲ್ಲಿ ಹೋಗುವ ಮುಂಚೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಡೆಲ್ಲಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಲೆಫ್ಟಿನೆಂಟ್ ಅವ್ರಿಗೂ ತದನಂತರದಲ್ಲಿ ಮುಖ್ಯಮಂತ್ರಿಗೂ ಕಾನ್ಫ್ಲಿಕ್ಟ್ ಬಂದಾಗ ಯಾರ ಒಪಿನಿಯನ್ ಪ್ರಿವೇಲ್ ಆಗಬೇಕು? ಲೆಫ್ಟಿನೆಂಟ್ ಅವರ ಒಪಿನಿಯನ್ ಪ್ರಿವೇಲ್ ಆಗಬೇಕಾ ಅಥವಾ CM ಅವರ ಒಪಿನಿಯನ್ ಪ್ರಿವೇಲ್ ಆಗಬೇಕಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಓಕೆ, ಯೂನಿಯನ್ ಟೆರಿಟರೀಸ್ ಆರ್ ಗವರ್ನ್ಡ್ ಬೈ ದಿ ಸೆಂಟರ್. ಎಸ್, ಟ್ರೂ. ಓಕೆ, ಇಟ್ ಈಸ್ ಗವರ್ನ್ಡ್ ಬೈ ದಿ ಸೆಂಟರ್. ಯೂನಿಯನ್ ಟೆರಿಟರೀಸ್ ಆರ್ ಆಟೋನಮಸ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಓಕೆ, ಇದರ ಬಗ್ಗೆ ಹೋಲ್ಡಲ್ಲಿ ಇಟ್ಟಿದ್ದೀವಿ. ಓಕೆ, ಇದು ಸರಿ. ದಿ ಕಾನ್ಸ್ಟಿಟ್ಯೂಷನ್ ಡಿವೈಡ್ಸ್ ದಿ ಪವರ್ ಬಿಟ್ವೀನ್ ಯೂನಿಯನ್ ಟೆರಿಟರೀಸ್ ಆ್ಯಂಡ್ ಸೆಂಟರ್. ಆ ಥರ ಇದೆಯಾ? ದೇರ್ ಆರ್ 3 ಲಿಸ್ಟ್: ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ದೇರ್ ಈಸ್ ನೋ ಯೂನಿಯನ್ ಟೆರಿಟರೀಸ್ ಲಿಸ್ಟ್. ಓಕೆ, ಸೊ ಅದನ್ನು ನಾವು 7ನೇ ಅನುಸೂಚಿಯಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ಆರ್ಟಿಕಲ್ 246. ಸರ್ ನೋಡಿ, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಆ್ಯಂಡ್ ಸ್ಟೇಟ್ ಲಿಸ್ಟ್ನ ಒಂದು ಬರೀ ಬರೆದಿಟ್ಕೊಳ್ಳಿ. ಎಜುಕೇಷನ್ಸ್ ತುಂಬ ಜನ ಹೋಮ್ವರ್ಕ್ ಮಾಡಿ ಕಳಿಸಿದ್ದಾರೆ. ಯಾಕೆ ಬರಿಬೇಕಂತಂದರೆ ಕೆಲವೊಂದು ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಮೆಜರ್ಮೆಂಟ್ಸ್, ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಯಾವ ಲಿಸ್ಟಲ್ಲಿ ಬರುತ್ತೆ? ನ್ಯೂಸ್ ಪೇಪರ್ ಯಾವ ಲಿಸ್ಟಲ್ಲಿ ಬರುತ್ತೆ? ಸೊ 42nd ಅಮೆಂಡ್ಮೆಂಟ್ ಮೂಲಕ ನಾವು ಯಾವ 5 ವಿಚಾರಗಳನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ತಂದ್ವಿ ಅಂತ ಕೇಳ್ತಾರೆ. ಸೊ ನೀವು 7ನೇ
ಅನುಸೂಚಿಯಲ್ಲಿ ಅಂತಹ ಪ್ರಶ್ನೆಗಳು ಬರ್ತವೆ. ಯು ಶುಡ್ ಟೇಕ್ ಕೇರ್. ನಮ್ಮ ಶಾಂತಪ್ಪ ಸರ್ ರೂಲ್ಸ್ ಏನು? 1 2 3 4 4 ಸ್ಟೇಟ್ಮೆಂಟ್ ಇದ್ದಾಗ 4 ಸ್ಟೇಟ್ಮೆಂಟು ಸರಿ ಇರಲ್ಲ. ಫಸ್ಟ್ ಆಫ್ ಆಲ್ ಅವರು ಹೇಳ್ತಾ ಇದ್ದಾರೆ 2 2 2 2, ಎಲ್ಲಿಯೂ ABCD ಇಲ್ಲ ಅಂದರೆ ಇಂಡೈರೆಕ್ಟ್ಲಿ ಹ್ಯಾಸ್ ಟೋಲ್ಡ್ ಟು ಹಸ್ ದೇರ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ಓಕೆ, 2 ಸ್ಟೇಟ್ಮೆಂಟ್ ರಾಂಗ್ ಇದಾವೆ, ಹುಡುಕು ಅಂತ ಹೇಳ್ತಾ ಇದ್ದಾನೆ. ಸಿ ದಟ್ ಈಸ್ ಹೌ ಎಕ್ಸಾಮಿನೇಷನ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಆಲ್ರೆಡಿ 2 ಸ್ಟೇಟ್ಮೆಂಟ್ ರಾಂಗ್ ಕೊಟ್ಟಿದ್ದೀನಿ ನಾನು, ಹುಡುಕು ಅಂತ ಹೇಳ್ತಿದ್ದಾನೆ. ಓಕೆ ನೋಡಿ, ದಿ ಕಾನ್ಸ್ಟಿಟ್ಯೂಷನ್ ಡಿವೈಡ್ಸ್ ದಿ ಪವರ್ ಬಿಟ್ವೀನ್ ಯೂನಿಯನ್ ಟೆರಿಟರೀಸ್ ಅಂಡ್ ಸೆಂಟರ್ ಇಲ್ಲ. ಓಕೆ, ಸೊ ನಾವೇನು ಮಾಡೋಣ, ಸಿ ಎಲ್ಲಿದೆ? ಇದು ಹೋಯಿತು. ಓಕೆ, ತದನಂತರದಲ್ಲಿ ಒಂದೇ ಇದೆಯಲ್ಲ ಸಿ. ಎಸ್, ಯೂನಿಯನ್ ಟೆರಿಟರೀಸ್ ಆರ್ ಆಟೋನಮಸ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ನೋ. ಓಕೆ, ಸೊ ಬಿ ಗೋವಿಂದ, ಎ ಮತ್ತು ಡಿ. ದಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಆಫ್ ದಿ ಯೂನಿಯನ್ ಟೆರಿಟರಿ ಹೆಡೆಡ್ ಬೈ ದಿ ಲೆಫ್ಟಿನೆಂಟ್ ಗವರ್ನರ್ಸ್. ಈ ಸ್ಟೇಟ್ಮೆಂಟು 50% ಮಾತ್ರ ರೈಟ್. ಏಕೆಂತಂದರೆ ನಾವು ಡೆಲ್ಲಿ ಹೆಡ್ನ ಲೆಫ್ಟಿನೆಂಟ್ ಗವರ್ನರ್, ಪುದುಚೇರಿನ ಲೆಫ್ಟಿನೆಂಟ್ ಗವರ್ನರ್ ಅಂತೀವಿ. ಆದರೆ ಲಕ್ಷದ್ವೀಪ ಹೆಡ್ನ ಅಡ್ಮಿನಿಸ್ಟ್ರೇಟರ್ ಅಂತೀವಿ. ಬಟ್ ಎಸ್, ಇಟ್ ಈಸ್ ಮೋರ್ ಅಪ್ರಾಪ್ರಿಯೇಟ್ ಎ ಆ್ಯಂಡ್ ಡಿ. ಓಕೆ ಸರ್, ಕ್ವಶನ್ಸು ಇಲ್ಲಿಗೆ ಸ್ಟಾಪ್ ಆಗಲ್ಲ. ಯೂನಿಯನ್ ಟೆರಿಟರೀಸ್ಗೆ ಸಂಬಂಧಪಟ್ಟ ಹಾಗೆ 69th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, HYT, high yielding topic. Sir, it will come to your mains also, because right now there is a BJP government in Delhi. Next term AAP will come. They will ask, they will demand for autonomous state. At that point of time, there is a conflict between Lieutenant Governor and CM. Nodi, the administrative head of the Union Territory, Lieutenant Governor is administrative head, is not a constitutional head. ಅರ್ಥ ಮಾಡ್ಕೊಳ್ಳಿ. ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಈಸ್ ದಿ ಪ್ರೆಸಿಡೆಂಟ್. ಸೊ ಯೂನಿಯನ್ ಟೆರಿಟರೀಸ್ನ ಡೆಲ್ಲಿಗೆ ಸಂಬಂಧಪಟ್ಟ ಹಾಗೆ ಚೆನ್ನಾಗಿ ಓದ್ಕೊಳ್ರಿ. ಓಕೆ, ತದನಂತರದಲ್ಲಿ ನೆಕ್ಸ್ಟು ಓಕೆ, KS 2024 ಕ್ವಶನ್ ಬರುತ್ತೆ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಯೂನಿಯನ್ ಟೆರಿಟರೀಸ್. ಓಕೆ, ಸೊ ಯೂನಿಯನ್ ಟೆರಿಟರೀಸ್ಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಕ್ವಶನ್ಸನ್ನು ರಾಂಗ್ ಮಾಡಿದ್ರೆ ಅಂದ್ಕೊಳ್ಳಿ, ವೆರಿ ಡಿಫಿಕಲ್ಟ್. ಓಕೆ, ಸೊ ಪ್ರಶ್ನೆ ಪತ್ರಿಕೆಯಿಂದಲೇ ಪ್ರಶ್ನೆ ಪತ್ರಿಕೆ ಹುಟ್ಟುತ್ತದೆ ಅನ್ನುವ ನಮ್ಮ ಹೈ ಯೀಲ್ಡಿಂಗ್ ಟಾಪಿಕ್ ಶಾಂತ ಮಾರ್ಗದ ತತ್ವ ಪದೇ 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 ರಿಪೀಟ್ ಆಗುತ್ತೆ. ಓಕೆ, ನೆಕ್ಸ್ಟು UPSC ಕ್ವಶನ್ 2012 ಅಂದರೆ ಸುಮಾರು 14 ವರ್ಷದ ಹಿಂದೆ ಯೂನಿಯನ್ ಟೆರಿಟರೀಸ್ ಬಗ್ಗೆ ಕ್ವಶನ್ ಇದೆ. 14 ಮಾತ್ರ ಅಲ್ಲಪ್ಪ, 40 ವರ್ಷದ ಹಿಂದೆ ಹೋಗಿ ಯೂನಿಯನ್ ಟೆರಿಟರೀಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ. ಮುಂದಿನ 40 ವರ್ಷಕ್ಕೂ ಸಹ ಯೂನಿಯನ್ ಟೆರಿಟರೀಸ್ ಕ್ವಶನ್ಸ್ ಬರುತ್ತೆ. ಓಕೆ, ಟಫ್ನೆಸ್ ಇದೆಯಲ್ಲ ಅದು ಚೇಂಜ್ ಆಗ್ಬೋದು, ಆದರೆ ಟಾಪಿಕ್ ಈಸ್ ಸೇಮ್. ಬಹಳಷ್ಟು ಜನ ಭ್ರಮಾಲೋಕದಲ್ಲಿದ್ದೀರಿ, ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ. ಎಸ್, ಕ್ವಶನ್ ಪೇಪರ್ ರಿಪೀಟ್ ಆಗಲ್ಲ, ಆದರೆ ಥೀಮ್ಸ್ ರಿಪೀಟ್ ಆಗುತ್ತೆ. ದಿಸ್ ಈಸ್ ದಿ ಥೀಮ್. ಯೂನಿಯನ್ ಟೆರಿಟರೀಸ್ ಈಸ್ ಎ ಥೀಮ್. ಓಕೆ, ಯೂನಿಯನ್ ಟೆರಿಟರೀಸ್ ಆರ್ ನಾಟ್ ರೆಪ್ರೆಸೆಂಟೆಡ್ ಇನ್ ರಾಜ್ಯಸಭಾ. ರಾಂಗ್. ಓಕೆ, ಸೊ ನೀವೇನು ಮಾಡಬೇಕಂದ್ರೆ ಇಲ್ಲಿನ ಅಂಶಗಳನ್ನು ತೆಗೆದುಕೊಂಡು ಹೋಮ್ ವರ್ಕ್ ಮಾಡಬೇಕು. ಓಕೆ, ತದನಂತರದಲ್ಲಿ ವೆರಿ ಸಿಂಪಲ್ ಕ್ವಶನ್, ಇದನ್ನು 10th ಮಕ್ಕಳು ಸಹ ಏನು ಮಾಡ್ತಾರೆ, ಅಟೆಂಡ್ ಮಾಡ್ತಾರೆ. ಬಟ್ ಮೈ ಪ್ರಾಬ್ಲಮ್ ವಿತ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್, ವೇರ್ ಈಸ್ ಇಯರ್ 338B? ನೋಡಿ, 338 ಸರ್, ವೆರಿ ಮಚ್ ಇಂಪಾರ್ಟೆಂಟ್. ನ್ಯಾಷನಲ್ ಕಮಿಷನ್ ಫಾರ್ SC, ST and OBC, 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 105th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಓಕೆ, ಇವೆಲ್ಲವೂ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ, CAG ಆರ್ಟಿಕಲ್ 148. ಓಕೆ, ಸೊ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ವಾಟ್ ಈಸ್ ಮೀನಿಂಗ್ ಆಫ್ ಕಾಂಪ್ಟ್ರೋಲರ್? ಮತ್ತೆ CAG ಕಾಂಪ್ಟ್ರೋಲರ್ ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನ ಕ್ವಶನ್. ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು. ಓಕೆ, ಸೊ ನಿಯಂತ್ರಣ ಮಾಡ್ತಾ ಇದೆಯಾ? CAGಗೆ
ಸರ್ಕಾರದ ಎಕ್ಸ್ಪೆಂಡಿಚರನ್ನು ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರ ಇದೆಯಾ? ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ. ಓಕೆ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸರ್, ಇವೆಲ್ಲ ಸಿಂಪಲ್ ಕ್ವಶನ್ಸ್. ಇವನು ನನ್ನ ಪ್ರಕಾರ ಕ್ವಶನ್ಸೇ ಅಲ್ಲ. ನನ್ನ ಪ್ರಕಾರ ಇವು ಕ್ವಶನ್ಸೇ ಅಲ್ಲ. ಓಕೆ, ಎಲೆಕ್ಷನ್ ಕಮಿಷನ್ 324. ಓಕೆ, ಸೊ ಇದಾಯಿತು. ತದನಂತರದಲ್ಲಿ ಫೈನಾನ್ಸ್ ಕಮಿಷನ್ 16ನೇ ಹಣಕಾಸು ಆಯೋಗ ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಅದರ ರೆಕಮೆಂಡೇಶನ್ಸು 360 ಡಿಗ್ರಿಯಲ್ಲಿ ಓದ್ಕೋಬೇಕು. ಅದ್ರ ಬಗ್ಗೆ ನೀವು PhD ಮಾಡಬೇಕು. ಓಕೆ, ಸೊ ತದನಂತರದಲ್ಲಿ ಈಗ ಮತ್ತೆ ಗ್ರೂಪ್ ಬಿ KA ಕ್ವಶನ್ ಪೇಪರ್. ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಫ್ರಮ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ರಿಗಾರ್ಡಿಂಗ್ ದಿ ಫಂಡಮೆಂಟಲ್ ಡ್ಯೂಟೀಸ್. 4 ಸ್ಟೇಟ್ಮೆಂಟ್ ಇದಾವೆ. 4 ಸ್ಟೇಟ್ಮೆಂಟ್ ಅಂದರೆ ಶಾಂತಪ್ಪ ಸರ್ ರೂಲ್ಸು. 4ಕ್ಕೆ 4 ಸ್ಟೇಟ್ಮೆಂಟ್ ಸರಿ ಇರಲ್ಲ. ಅಗೇನ್ ಇಯರ್ ಅವರೇ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 2 ಸ್ಟೇಟ್ಮೆಂಟ್ ಸರಿ ಅಂತೇಳಿ. ಸರ್, ಇದು ಎಕ್ಸಾಮಲ್ಲಿ ದೇವನಿಗೂ ಗೊತ್ತಾಗಲ್ಲ. ಹೇಗೆ ಗೊತ್ತಾಗುತ್ತೆ ಸರ್? ನೀವು ರೂಮಲ್ಲಿ ಕುಂತು ನಿಧಾನವಾಗಿ ಪ್ರಶ್ನೆ ಪತ್ರಿಕೆಯನ್ನು ವಿತ್ ಆಪ್ಷನ್ಸ್, ರೈಟ್ ಆಪ್ಷನ್ಸ್, ರಾಂಗ್ ಆಪ್ಷನ್ಸ್, ವಿತ್ ದಿ ಪ್ಯಾಟ್ರನ್ ಹಿ ಗಿವ್ಸ್ ಅದು ನೋಡಿದಾಗ ತೆಲಿಗೆ ಹೋಗುತ್ತೆ. ಎಕ್ಸಾಮಲ್ಲಿ 2 × 3 = 5 ಅಂತ ಮಾಡಿಬಿಡ್ತಾರೆ. ಬಿಕಾಸ್ ಆಫ್ ಡಿಪ್ರೆಷನ್, ಎಕ್ಸಾಮ್ ಟೆನ್ಷನ್. 2 + 3 = 6 ಮಾಡಿಬಿಡ್ತೀರ. ಏನಕ್ಕೆ ಅಂದರೆ ದಟ್ ಈಸ್ ಹೌ ಎಕ್ಸಾಮ್ ಈಸ್ ಗೋಯಿಂಗ್ ಟು ಬಿಲ್ಡ್. ನಿಮಗೆ ಬಹಳಷ್ಟು ಬರೀ KS ಮೇನ್ಸ್ ಆನ್ಸರ್ಸ್. ಈಗ ನೀವು KS ಅಧಿಕಾರಿ ಆಗಬೇಕಂತ ಒಂದು ಪುಸ್ತಕ ಇದೆಯಲ್ಲ ನಂದು, ಅದ್ರಲ್ಲಿ ನೋಡಿ ಟಾಪರ್ಸ್ ಎಷ್ಟು ಅವರೇಜ್ ಆನ್ಸರ್ಸ್ ಬರೆದಿದ್ದಾರೆ ಅಂದರೆ. ಯಾಕೆ ಅವರೇಜ್ ಆನ್ಸರ್ ಅಂದರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಬರೀಬೇಕು, ಕಂಟಿನ್ಯೂಸ್ ಆಗಿ ಬರೀಬೇಕು. ಅವಾಗ ಏನಾಗುತ್ತೆ, ನಮ್ಮ ಪ್ರೊಫೆಷನಲಿಸಮ್ಮು, ಎಫಿಷಿಯನ್ಸಿ ತುಂಬ ಕಡಿಮೆ ಆಗುತ್ತೆ. ಓಕೆ, ಫಂಡಮೆಂಟಲ್ ಡ್ಯೂಟೀಸ್ ನಾನು ಪ್ರತಿ ಬಾರಿ ಹೇಳ್ತೀನಿ. ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP, ಪ್ರಿಯಾಂಬಲ್ ಮಗಪ್ ಮಾಡಬೇಕು, ಬಯಾಟ್ ಮಾಡಬೇಕು. ಓಕೆ, ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಕೇಮ್ ಇನ್ ಟು ಫೋರ್ಸ್ 26 January 1950 ಡಿಡ್ ನಾಟ್ ಹ್ಯಾವ್ ಎನಿ ಮೆನ್ಷನ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್. ಇಲ್ಲ, ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಮಾಡಿದ್ಮೇಲೆ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ಆ್ಯಂಡ್ ಅಡಾಪ್ಟೆಡ್. ಸೊ 42ನೇ ತಿದ್ದುಪಡಿನ ನೀವೇನು ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು. 44ನೇ ತಿದ್ದುಪಡಿನ ಹೋಮ್ವರ್ಕ್ ಮಾಡಬೇಕು. 69th ಮಾಡಬೇಕು. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು. ತದನಂತರದಲ್ಲಿ 73rd and 74th ಸಪ್ರೇಟ್ ಚಾಪ್ಟರ್ಸ್ ಇದ್ದಾವೆ. 89th, ತದನಂತರದಲ್ಲಿ 61, ತದನಂತರದಲ್ಲಿ 86th, ತದನಂತರದಲ್ಲಿ 101. ನಾವು ಮುಂದಿನ ತಲೆಮಾರಿಗೆ ಹೇಳ್ತೀವಿ ಇದನ್ನು 101 ಓದ್ಕೋಬೇಕಂತೇಳಿ. ಎಲ್ಲ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಓದಬೇಡಿ, ಇಂಪಾರ್ಟೆಂಟ್ರನ್ನು ಓದಿ. ದಿ 11 ಫಂಡಮೆಂಟಲ್ ಡ್ಯೂಟೀಸ್ ಕ್ಯಾನ್ ಬಿ ಫೌಂಡ್ ಅಂಡರ್ ಆರ್ಟಿಕಲ್ 51A in Part 4 of the Constitution of India. ಫಂಡಮೆಂಟಲ್ ಡ್ಯೂಟೀಸ್ ಆರ್ ಎಕ್ಸ್ಟೆಂಡೆಡ್ ಟು ದಿ ಫಾರಿನರ್ಸ್. ಹೋಯ್ತು ಸಿ. ಸೊ ಇಲ್ಲೊಂದೋಯ್ತು, A and B ಮುಗೀತು. ಬಟ್ ಡಿ ಸ್ಟೇಟ್ಮೆಂಟ್ ನೋಡಿ, ಡಿ ಸ್ಟೇಟ್ಮೆಂಟಲ್ಲಿ ಬಂದಿದೆ, ದಿ 11th ಫಂಡಮೆಂಟಲ್ ಡ್ಯೂಟಿ ವಾಸ್ ಆ್ಯಡೆಡ್ ಥ್ರೂ 96th ಅಲ್ಲ ಸ್ವಾಮಿ, 86th. ಸೊ ನಂಬರ್ಸ್ ಬಂದಾಗ ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾನೆ. ದಟ್ಸ್ ವೈ ಬಿ ಕೇರ್ಫುಲ್ ವೈಲ್ ಗಿವಿಂಗ್ ಎ ನಂಬರ್ಸ್. ಬರ್ಕೊಳ್ಳಿ, ಶಾಂತಪ್ಪ ಸರ್ ರೂಲ್ಸ್. ಸೊ ಫಸ್ಟ್ ರೂಲ್ಸ್ ಏನು, 4 ಸ್ಟೇಟ್ಮೆಂಟ್ ಬಂದಾಗ 4 ಸ್ಟೇಟ್ಮೆಂಟು 90% ಕರೆಕ್ಟಾಗಿ ಇರಲ್ಲ. ಪಾಯಿಂಟ್. ರೂಲ್ಸ್ ನಂಬರ್ 2, ಈಸ್ ಗೋಯಿಂಗ್ ಟು ಮ್ಯಾನಿಪುಲೇಟ್ ಅಂದರೆ ನಂಬರ್ಸ್ ಚೇಂಜ್ ಮಾಡ್ತಾನೆ. ಮ್ಯಾನಿಪುಲೇಟ್ ನಂಬರ್ಸ್. ನೋಡಿ, ಎಕ್ಸಾಮ್ ಟೆನ್ಷನ್ನಾಗ ನೀವು ಇದು 90 ಇರುತ್ತಲ್ಲ, 80 ಕಾಣುತ್ತೆ. ಇದು ಆಗುತ್ತೆ ಅನುಭವ. 86-90 ವ್ಯತ್ಯಾಸ ಗೊತ್ತಾಗಲ್ಲ ನಮ್ಗೆ ಎಕ್ಸಾಮಲ್ಲಿ. ಓಕೆ, ಪಾಸ್ ಆಗಿರ್ತಾರಲ್ಲ, ಪಾಸಾದಾಗ ಹೇಳ್ಬೋದು. ಶೌರ್ಯ ಅಂದರೆ ಯಶಸ್ಸಿನ ದಡಕ್ಕೆ ಸೇರಿದ ಮೇಲೆ, ಯಶಸ್ಸಿನ ದಡವನ್ನು ಮುಟ್ಟಿದ ಮೇಲೆ ಎಲ್ಲರೂ ಶೌರ್ಯದ ಮಾತುಗಳನ್ನು ಆಡೋದು. ಅದೇನಿಲ್ಲ, ಈಸಿ. ಬಟ್ ಎಕ್ಸಾಮ್ ಫೈನಲಿಸ್ಟ್ ಬರೋಕ್ಕಿಂತ ಮುಂಚೆಗೆ ನಮ್ಮ ಒಳಗಡೆ ಆಗ್ತಕ್ಕಂತಹ ತಳಮಳಕಗಳು, ಬೇಗುದಿಗಳು, ಹೊಸ ಆತಂಕಗಳು ಅವನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಹೊರತು ಅದನ್ನು ಯಾರು ಅನುಭವಿಸಿರಲ್ಲ ಅವ್ರಿಗೆ ಗೊತ್ತಾಗಲ್ಲ. ಓಕೆ, ಸೊ ಬಿ ಕೇರ್ಫುಲ್. ಓಕೆ, ನೆಕ್ಸ್ಟು ಫಂಡಮೆಂಟಲ್ ಡ್ಯೂಟೀಸ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಐ ಡೋಂಟ್ ವಾಂಟ್ ಟು ಟೇಕ್ PYQs. ಓಕೆ, SSC. Who among the following was not a part of INA Red Fort trial?
ಸರ್ ನನಗೆ ಯು ಪಿ ಎಸ್ ಸಿ ಓದೋಕ್ಕಿಂತ ಮುಂಚೆವರೆಗೂ ಅಥವಾ ಯು ಪಿ ಎಸ್ ಸಿ ಓದ್ತಾ ಇದ್ದೆ, ಅವಾಗೂ ಗೊತ್ತಿದ್ದಿಲ್ಲ ಇದು INA ರೆಡ್ ಫೋರ್ಟ್ ಟ್ರಯಲ್ ಅಂತೇಳಿ. ಬಟ್ ವೆನ್ ಐ ಸಾ ದಿ ಕ್ವಶನ್ಸ್, ಸರ್ ಇಫ್ ಯು ಸಿ, ಇದು KA ಕ್ವಶನ್ ಪೇಪರು, ಓಕೆ, ಗ್ರೂಪ್ ಬಿ ಇದು ಈ ಕ್ವಶನ್ ಪೇಪರ್ ಕಂಡಕ್ಟ್ ಆಗೋಕ್ಕಿಂತ ಮುಂಚೆ ಜಸ್ಟ್ 1 ಮಂತ್ or 2 ಮಂತ್ಸ್ ಬ್ಯಾಕು ಒಂದು ಕ್ವಶನ್ ಪೇಪರ್ ಬರುತ್ತೆ, ಅದಕ್ಕೆ ಎದುರು ಕಂಡಕ್ಟ್ ಮಾಡ್ತಾರೆ. ಅದರಲ್ಲೂ ರೆಡ್ ಫೋರ್ಟ್ ಟ್ರಯಲ್ ಬರುತ್ತೆ, ಅಂದರೆ ಕೆಂಪು ಕೋಟೆ ವಿಚಾರಣೆ. ಎಕ್ಸಾಮ್ಸ್ ಇಂಪಾರ್ಟೆಂಟು. ಪುಸ್ತಕದವ್ರು ಹೇಳ್ತಾರ? ಹೇಳಲ್ಲ, ಅದು ನಾನೇ ಹೇಳಬೇಕು. ಯಾಕೆ ನಾನು ಹೇಳ್ತೀನಿ ಅಂದರೆ ಕ್ವಶನ್ ಪೇಪರ್ ಮೂಲಕ ಹೇಳ್ತೀನಿ. ನಾಟ್ ಲಕ್ಷ್ಮೀ ಸಹಗಲ್. ಓಕೆ ಸರ್, ನೀವು ರೆಡ್ ಫೋರ್ಟ್ಗೆ ಸಂಬಂಧಪಟ್ಟ ಹಾಗೆ KA ಕ್ವಶನ್ ಪೇಪರೇ ಕೇಳಿದ್ದಾರೆ ಅಂದರೆ ಅವ್ರು ಹೇಳ್ಬೋದಿತ್ತಲ್ಲ, ಜಸ್ಟ್ 2 ಮಂತ್ಸ್ ಬ್ಯಾಕ್ ನಾನು ಕ್ವಶನ್ ಕೇಳಿದ್ದೀನಿ, ಈಗ ಮತ್ತೆ ಕೇಳ್ಬೇಕಂತ ಅವಶ್ಯಕತೆ ಇದ್ದಿಲ್ಲಲ್ಲ. ಯಾಕಂದ್ರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕರಾಚಿ ಸೆಷನ್ ಕೇಳ್ಬೋದಿತ್ತು, ಲಾಹೋರ್ ಸೆಷನ್ ಕೇಳ್ಬೋದಿತ್ತು, ಕ್ಯಾಬಿನೆಟ್, ಕ್ರಿಪ್ಸ್, ಆಗಸ್ಟ್ ಆಫರ್. He has n number of options to ask questions. But why he went again Red Fort? Because that is his methodology. ಓಕೆನಾ? ಯಾವುದೋ ಒಂದು ಕ್ವಶನ್ ಹಾಕಿ ಅವ್ರಿಗೇನು, ದೇ ಹ್ಯಾವ್ ಟು ರೀಚ್ ದಿ ಟಾರ್ಗೆಟ್ 100. ದಟ್ಸ್ ಆಲ್. ಓಕೆ, ಸೊ ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ. INA ರೆಡ್ ಫೋರ್ಟ್ ಟ್ರಯಲ್ಗೆ ನಮಗೇನಾಗುತ್ತಪ್ಪ ಅಂದರೆ ಇಲ್ಲಿ ಜವಾಹರ್ಲಾಲ್ ನೆಹರು, ಮೊಹಮ್ಮದ್ ಅಲಿ ಜಿನ್ನಾ, ಓಕೆ, ಅವರು ಈ ಒಂದು ಕೆಂಪು ಕೋಟೆ ವಿಚಾರಣೆಯಲ್ಲಿ ಭಾರತೀಯರ ಪರವಾಗಿ ವಾದ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ತದನಂತರದಲ್ಲಿ ಇಡೀ ಭಾರತವೇ ಅವ್ರನ್ನ ಸಪೋರ್ಟ್ ಮಾಡುತ್ತೆ. ಇದನ್ನ ಯಾಕೆ ರೆಡ್ ಫೋರ್ಟ್ ಟ್ರಯಲ್ ಅಂತಾರೆ ಅಂದರೆ, ಈ ಒಂದು ದೆಹಲಿಯ ಕೆಂಪು ಕೋಟೆಯಲ್ಲಿ ಇದು ವಿಚಾರಣೆ ನಡೀತಕ್ಕಂಥದ್ದು. ಓಕೆ, ಇವ್ರ ಮೇಲೆ ಏನಾಗುತ್ತೆ, INA ಸೋತು ಶರಣಾದಾಗ ಈ ಸೈನಿಕರು ಶರಣಾಗಿರ್ತಾರೆ, ಈ ಸೈನಿಕರು ದೇಶದ್ರೋಹ ಮಾಡಿದ್ದಾರೆ ಅಂತೇಳಿ ಇವರ ವಿರುದ್ಧ ವಿಚಾರಣೆ ನಡೀತಕ್ಕಂಥದ್ದನ್ನು ನೋಡಬಹುದು. ಓಕೆ, ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ ಯಾವಾಗ ನಡೆಯುತ್ತೆ ಇಂಪಾರ್ಟೆಂಟ್, 1945-46 ವೆರಿ ಮಚ್ ಇಂಪಾರ್ಟೆಂಟ್. ತದನಂತರದಲ್ಲಿ ನಮಗೆ ಏನಾಗುತ್ತಪ್ಪ ಅಂದರೆ ರೇಟಿಂಗ್ಸ್. ಸೊ ಇಂಡಿಯನ್ ನೇವಿ ಇದೆಯಲ್ಲ, ಇಂಡಿಯನ್ ನೇವಿಯವರು HMS ತಲ್ವಾರ್, ಓಕೆ, ಲಾಹೋರು ಮುಂಬೈಯಲ್ಲಿ ಏನಾಗುತ್ತೆ, ಈ ಒಂದು ಬ್ರಿಟಿಷರ ವಿರುದ್ಧ ಬಂಡಾಯ ಹೇಳ್ತಾರೆ. ಅದು ನಿಮಗೆ ಗೊತ್ತಿಲ್ಲ ಅಂದರೆ, ಇವತ್ತಿನವರೆಗೂ ಗೊತ್ತಿಲ್ಲ, ನೇವಿಯವರು ಬಂಡಾಯ ಎದ್ದೇಳ್ತಕ್ಕಂತಹ ಕೆಲಸ ಆಗುತ್ತೆ. ಅದು ನಿಮಗೆ ಇಲ್ಲಿಯವರೆಗೂ ಗೊತ್ತಿಲ್ಲ. ಓಕೆ, ಸೊ ಇಂಡಿಯನ್ ನೇವಿಯವರು ದೇ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ಬ್ರಿಟಿಷ್. ಓಕೆ, ಸ್ವತಂತ್ರ ಸಿಗೋ ಜಸ್ಟ್ ಸ್ವಲ್ಪ ಹಿಂದೆ. ಓಕೆ, ಅದು ನಿಮಗೆ ಗೊತ್ತಿಲ್ಲ. ಲಾಹೋರಲ್ಲಿ ಆಗುತ್ತೆ, ಮುಂಬೈಯಲ್ಲಿ ಆಗುತ್ತೆ. ಓಕೆ, ಸೊ ಏನಾಗುತ್ತೆ ಅಂದರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಕಳಪೆ ಗುಣಮಟ್ಟದ ಊಟ ಕೊಡುವುದರ ಮೂಲಕ ತಾರತಮ್ಯ ಸಂಬಳ, ಅದರ ವಿರುದ್ಧ ಭಾರತೀಯ ನೌಕಾಪಡೆ ಏನಾಗುತ್ತೆ, ಅವ್ರ ವಿರುದ್ಧ ದಂಗೆ ಹೇಳುತ್ತೆ. ಸರ್ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಪ್ರಿಪ್ರೇಷನ್ ಮಾಡ್ತಾ ಇಲ್ಲ, ಯು ಆರ್ ಡೂಯಿಂಗ್ ಬಕ್ವಾಸ್ ಪ್ರಿಪ್ರೇಷನ್. ಓಕೆ, ಬಕ್ವಾಸ್ ಪ್ರಿಪ್ರೇಷನ್ ಅಂತಂದರೆ ಜಸ್ಟ್ ಯು ಆರ್ ರೀಡಿಂಗ್ ಬುಕ್ಸ್. ನನ್ನ ಬುಕ್ಸಲ್ಲಿ ಕೊಟ್ಟಿರ್ತಾರೆ, ಬಟ್ ಯು ಆರ್ ನಾಟ್ ಫೋಕಸಿಂಗ್. ಓಕೆ, ನೋಡಿ, ನೋಟ ಬೇರೆ, ದೃಷ್ಟಿ ಬೇರೆ. ನೀವು ನೋಟ ಇದೆ, ದೃಷ್ಟಿ ಬೇಕು. ದೃಷ್ಟಿ ಅಂತಂದರೆ ಇದು ಎಕ್ಸಾಮ್ಸಿಗೆ ಬರುತ್ತಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಓಕೆ, ತದನಂತರದಲ್ಲಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ ದಿ ಎಕ್ಸೆಸಿಟಿವ್ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಆಫ್ ಫ್ಲೋರಾ ಅಂದರೆ, ಇದು ನಾನು ಕನ್ನಡ ಕ್ವಶನ್ ಪೇಪರ್ ನೋಡ್ತಾ ಇದ್ದೆ, ಕನ್ನಡದಲ್ಲೂ ಸಹ ಎಕ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಎಕ್ಸೆಸಿಟಿವ್ ಬಹಳಷ್ಟು ಬುಕ್ಸಲ್ಲಿ ಎಕ್ಸೆಸಿಟಿವ್ ಅಂದರೆ ಹೊರನೆಲೆ ಅಂತ ಕೊಟ್ಟಿದ್ದಾರೆ, ಇನ್ಸಿಟಿವ್ ಅಂದರೆ ಒಳನೆಲೆ. ಬಟ್ ಈ ಮಾದರಿಯ ಟ್ರಾನ್ಸ್ಲೇಷನ್ನು ಎಕ್ಸಾಮ್ನವರು ಮಾಡಲ್ಲ. ನೀವು ಹೆಬಿಯಸ್ ಕಾರ್ಪಸ್ ಅಂತಾನೆ ಓದಿ, ಬಂಧನ ಪ್ರತ್ಯಕ್ಷೀಕರಣ ಬೇಡರಿ. ಕ್ವಶನ್ ಪೇಪರ್ ತೆಗಿಯೋರು ಇಂಗ್ಲೀಷ್ ಮೀಡಿಯಮಲ್ಲಿ ಕ್ವಶನ್ಸ್ ತೆಗಿತಾರೆ. ಕರ್ನಾಟಕದಲ್ಲಿ ಇದ್ದು ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಾಗುತ್ತೆ ಅಂದರೆ ಇದು ಕನ್ನಡಿಗರ ಮೇಲೆ ಆಗ್ತಕ್ಕಂತಹ ಮೊದಲ ಮತ್ತು ಮಹಾ ದೌರ್ಜನ್ಯ. ಇನ್ಸ್ಟ್ರಕ್ಷನಲ್ಲಿ ಏನಿದೆ, ಪ್ರಶ್ನೆಗಳು ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ ನೋಡಿ ಅಂತ ಇದೆ ಹೊರತು, ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ನೋಡಿ ಅಂತ ಇಲ್ಲ. ಸೊ ಆದ್ದರಿಂದ ಇಡೀ ವ್ಯವಸ್ಥೆಯ ವಿರುದ್ಧ ಈ ಸಂದರ್ಭದಲ್ಲಿ ಹೋರಾಟ ಮಾಡದೆ ವ್ಯವಸ್ಥೆಗೆ ತಕ್ಕ ಹಾಗೆ ಓದಿ ಜಾಬಲ್ಲಿ ಸೆಟಲ್ ಆಗಿ ಕುಟುಂಬವನ್ನು ಕಾಪಾಡಿ, ಆವಾಗ ನೆಕ್ಸ್ಟ್ ಸ್ಟೇಜಲ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ಎಸ್ ದಿಸ್ ಟೈಪ್ ಆಫ್ ಕನ್ನಡದ ಮೇಲೆ ಆಗ್ತಕ್ಕಂತಹ ಅನ್ಯಾಯವನ್ನು, ಕನ್ನಡಿಗರ ಮೇಲೆ ಆಗ್ತಕ್ಕಂತಹ ಅಕ್ರಮವನ್ನು, ಕನ್ನಡ ಮಕ್ಕಳನ್ನು ಕಡೆಗಣಿಸುವ ಕ್ರಮವನ್ನು ಪ್ರಶ್ನೆ ಮಾಡೋಣ. ಓಕೆ, ಈಗ ಬದುಕನ್ನು ಕಟ್ಟಿಕೊಳ್ಳುವಂತಹ ವಯಸ್ಸು. ಬದುಕು ಕಟ್ಟಿಕೊಳ್ಳುವ ವಯಸ್ಸಿನಲ್ಲಿ ನೀವೇನು ಮಾಡಬಾರ್ದು ಅಂತಂದರೆ ವ್ಯವಸ್ಥೆಯ ವಿರುದ್ಧ. ವ್ಯವಸ್ಥೆ ಅಂದರೆ ಅದೊಂದು ರೀತಿಯಲ್ಲಿ ಆನೆ,
ಈ ಆನೆಗೆ ನೀವು ಕಲ್ಲೆಸ್ರಿ, ಅದಕ್ಕೆ ಗೊತ್ತಾಗಲ್ಲ. ಸರ್ಕಾರ ಅಂದರೆ ಆನೆ, ಅದಕ್ಕೆ ಕೇಳಿಸಲ್ಲ, ಹೋಗ್ತಾ ಇರುತ್ತೆ. ಆನೆ ನಡೆದಿದ್ದೇ ದಾರಿ. ಓಕೆ ಸರ್, ಎಕ್ಸಿಟು ಕನ್ಸರ್ವೇಷನ್. ಎಕ್ಸಿಟು ಅಂತಂದರೆ ಇಲ್ಲಿಂದ ತೆಗೆದುಕೊಂಡು ಹೋಗಿ ಹೊರಗಡೆ ಹೋಗಿ ನಾವೆಲ್ಲ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು. ಈ ಹೊರನೆಲೆ ಒಳನೆಲೆ ಅಂತ ಗೊತ್ತಿದೆ. ಕನ್ನಡದಲ್ಲಿ ಹಿಂಗೆ ಕೊಟ್ಟಿದ್ದಾನೆ ಕ್ವಶನ್ ಪೇಪರ್ನ, ಎಕ್ಸಿಟು ಅಂತ ಕೊಟ್ಟಿದ್ದಾನೆ, ಹೊರನೆಲೆ ಅಂತ ಕೊಟ್ಟಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ವೆರಿ ಸಿಂಪಲ್ ಇದೆ. ನಾನು CAPF ಕ್ವಶನ್ ಪೇಪರ್ ಡಿಕೋಡ್ ಮಾಡಿ HOT ಕ್ಲಾಸೆಲ್ಲ ಹಾಕಿದ್ದೀನಿ. ಓಕೆ, ಅದರಲ್ಲಿ ತಾವು ಜಸ್ಟ್ ಒಂದು 3 days ಬ್ಯಾಕ್, ಅಂದರೆ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ 3 days ಬ್ಯಾಕ್ ಅದನ್ನು ಡಿಸ್ಕಷನ್ ಮಾಡಿದ್ದೆ. ಹಂಗಂತೇಳಿ ನಾನು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದಕ್ಕೆ ಬಂದಿದೆಯಾ? ಇಲ್ಲ, ಇದು ಯಾವಾಗಲೂ ಬರುತ್ತೆ. ದಟ್ ಈಸ್ ಅ ಸಿಂಪಲ್ ರೂಲ್ಸ್. ಓಕೆ ನೋಡಿ, ಇನ್ ಸಿಟು ಕನ್ಸರ್ವೇಷನ್ 2011ರಲ್ಲಿ. ಅಂದರೆ ನಾನು ಈ ಕ್ವಶನ್ ಪೇಪರ್ ನೋಡಿದ್ದೆ, 2011ರ ಕ್ವಶನ್ ಪೇಪರ್ ನೋಡಿದ್ದೆ. ಓಕೆ, ಎಕ್ಸಾಮಿನರ್ಗೆ ಇನ್ ಸಿಟು ಎಕ್ಸಿಟುಗಳ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಇದೆ. ದಟ್ಸ್ ವೈ ಐ ಹ್ಯಾವ್ ಟು ರೀಡ್. ಓದ್ಕೊಂಡೆ. ಸರ್ ಇದು ಬುಕ್ಕವ್ರು ಹೇಳ್ತಾರೆ. ಬುಕ್ಕವ್ರು ಹೇಳಲ್ಲ. ಬುಕ್ಕವ್ರು ಏನು ಕೊಟ್ಟಿರ್ತಾರೆ, ಇನ್ಫಾರ್ಮೇಷನ್ ಕೊಟ್ಕೊಂತ ಹೋಗ್ತಾ ಇರ್ತಾರೆ. ಆದರೆ ಇದನ್ನು ಓದಬೇಡಿ ಅಂತೇಳಿ ಅವ್ರು ಹೇಳಲ್ಲ, ಅದನ್ನು ಹೇಳ್ತಕ್ಕಂಥವ್ರು ನಾನೇ. ಓಕೆ, ಬೇರೆಯವ್ರು ಸಹ ಹೇಳ್ತಿರ್ತಾರೆ, ಬಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾರಾದರೂ ನಿಮ್ಮ ಸೀನಿಯರ್ ಸಹ ಹೇಳ್ತಾರೆ. ಓಕೆ, ನೆಕ್ಸ್ಟು ಎಕ್ಸಿಟು ಕನ್ಸರ್ವೇಷನ್. ಗ್ರೀನ್ ಅಕೌಂಟಿಂಗ್, ಇಂಥವು ಮೈಂಡ್ ಅಪ್ಲಿಕೇಶನ್ ಮಾಡಬೇಕು. ನೀವು ಯಾವಾಗಲೂ ತಿಳ್ಕೊಳ್ಳಿ, 100ಕ್ಕೆ 100 ಪ್ರಶ್ನೆಗಳನ್ನು ಅಟೆಂಡ್ ಮಾಡೋಕ್ಕಾಗಲ್ಲ, ಬಟ್ ಎಸ್ ಯು ಹ್ಯಾವ್ ಟು ಅಪ್ಲೈ ಯುವರ್ ಮೈಂಡ್. ಗ್ರೀನ್ ಅಕೌಂಟಿಂಗ್ ಅಂದರೆ ನಾನು ಹೇಳ್ತಾ ಇದ್ದೀನಿ, ಎನಿಥಿಂಗ್ ರಿಲೇಟೆಡ್ ಟು ದಿ ಬಯೋ. ಓಕೆ, ಎನಿಥಿಂಗ್ ರಿಲೇಟೆಡ್ ಟು ದಿ ಬಯೋ ಮೀನ್ಸ್ ಗ್ರೀನ್, ಆಲ್ವೇಸ್ ಇಂಪಾರ್ಟೆಂಟ್. ಗ್ರೀನ್ ಅಕೌಂಟಿಂಗ್ ಅಂತಂದ್ರೆ ಏನಿದು? ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂದರೆ ಪರಿಸರಕ್ಕೆ ಪೂರಕವಾಗುವಂತಹ ನಾವು ಲೆಕ್ಕವನ್ನು ಮಾಡ್ತಕ್ಕಂಥದ್ದು ಗ್ರೀನ್ ಅಕೌಂಟಿಂಗ್. ಎನ್ವೈರನ್ಮೆಂಟಲ್ ಅಡ್ಜಸ್ಟೆಡ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ಓಕೆ ನೋಡಿ, ಎನ್ವೈರನ್ಮೆಂಟಲ್ ಅಡ್ಜಸ್ಟೆಡ್ ಅಂದರೆ ಫಾರ್ ಎಕ್ಸಾಂಪಲ್ GDPಯಲ್ಲಿ ನೀವು 4% ಏನಾಗಿದೆ ಗ್ರೋತ್ ಆಗಿದೆ, ಬಟ್ ನಿಮಗೆ 0.5% ಎನ್ವೈರನ್ಮೆಂಟ್ ಡಿಸ್ಟ್ರಕ್ಷನ್ ಆಗಿದೆ. ಸೊ ಓವರಾಲ್ ಗ್ರೋತ್ ಎಷ್ಟಾಯಿತು ನಿಮ್ಮದು? 3.5%. ಅಂದರೆ ಎಷ್ಟು ಪರಿಸರವನ್ನು ಹಾಳು ಮಾಡಿದಿರಿ, ಎಷ್ಟು ಪರಿಸರವನ್ನು ನೀವು ಹಾಳು ಮಾಡಿ ನ್ಯಾಷನಲ್ ಇನ್ಕಮನ್ನು ಜನರೇಟ್ ಮಾಡಿದೆ. ದಟ್ ಈಸ್ ಕಾಲ್ಡ್ ಗ್ರೀನ್ ಅಕೌಂಟಿಂಗ್. ಸೊ ಐ ವಾಂಟ್ ಅಕೌಂಟಬಿಲಿಟಿ ಫ್ರಮ್ ದಿ ಎನ್ವೈರನ್ಮೆಂಟ್ ಪರ್ಸ್ಪೆಕ್ಟಿವ್. ಓಕೆ, ಮೆಜರ್ಮೆಂಟ್ ಆಫ್ ಎನ್ವೈರನ್ಮೆಂಟಲ್ ಕಾಸ್ಟ್ ಕಾಸ್ಡ್ ಬೈ ಎಕಾನಮಿಕ್ ಏಜೆಂಟ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ಸ್. ಎಸ್, ಪೊಲ್ಯೂಟರ್ ಪ್ರೇ ಪ್ರಿನ್ಸಿಪಲ್ ಅಂದರೆ ಗ್ರೀನ್ ಅಕೌಂಟಿಂಗ್ ಅಂತಕ್ಕಂಥದ್ದು ಸುಸ್ಥಿರ ಅಭಿವೃದ್ಧಿ ಹೇಗೆ ಮಾಡಬೇಕು, ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಪರಿಸರ ಹೇಗೆ ನಾಶ ಆಗಿದೆ. ಓಕೆ, ಸೊ ಇದನ್ನು GDP ಕನ್ಸಿಡರ್. GDP ಅಂದರೆ ಏನು? ಎಷ್ಟು ಆರ್ಥಿಕತೆ ಗ್ರೋತ್ ಆಗಿದೆ. ಮಾನವ ಅಭಿವೃದ್ಧಿ ಆಯಿತಾ? ಅದರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ. ಸೊ ಆವಾಗ ಬಂದಿದ್ದೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಅದನ್ನು ತಂದವರು ಯಾರು? ಮೆಹಬೂಬ್ ಉಲ್ ಹಕ್. ಓಕೆ, ತದನಂತರದಲ್ಲಿ ಅಮರ್ತ್ಯ ಸೇನ್. ಆ UNDP ಅವರು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ. ನಮಗೆ ಅಮರ್ತ್ಯ ಸೇನ್ ಅವರು ಕೆಪಬಿಲಿಟಿ ಅಪ್ರೋಚ್ ಅನ್ನು ಹೇಳ್ತಾರೆ. ವಿ ಶುಡ್ ಗಿವ್ ಮೋರ್ ಕೆಪಾಸಿಟಿ ಟು ಪೀಪಲ್ ಸೊ ದಟ್ ದೇ ಕ್ಯಾನ್ ಚೆರಿಶ್ ದೇರ್ ಡ್ರೀಮ್ಸ್. ಓಕೆ, ಹಿಂಗೆ ಹೇಳ್ಕೊಂತಂದ್ರೆ ತುಂಬ ಜಾಸ್ತಿ. ವಾಟ್ ಈಸ್ ಮೀನಿಂಗ್ ಆಫ್ ಪೊಲ್ಯೂಟರ್ ಪ್ರೇ ಪ್ರಿನ್ಸಿಪಲ್? ಸರ್, ಇದು ಥೀಮ್. ನೀವು ಎನ್ವೈರನ್ಮೆಂಟ್ ಬಗ್ಗೆ ಬರಿಬೇಕಾದ್ರೆ ಇಂತಹ ಥೀಮ್ಸ್ಗಳನ್ನು, ಪ್ರಬಂಧ ಬರಿಬೇಕಾದ್ರೆ, ಮೇನ್ಸ್ ಆನ್ಸರ್ಸ್ ಬರಿಬೇಕಾದ್ರೆ ಇಂತಹ ಥೀಮ್ಸ್ಗಳನ್ನು ಹಾಕಿ ಸ್ವಾಮಿ. ಅಂದರೆ ಪೊಲ್ಯೂಟರ್ಸ್ ಪೇ ಪ್ರಿನ್ಸಿಪಲ್ ಅಂದರೆ ಯಾರು ಪರಿಸರವನ್ನು ಮಾಲಿನ್ಯ ಮಾಡ್ತಾರೋ ಅವರು ಏನು ಮಾಡಬೇಕು? ಹಣವನ್ನು ಪೇ ಮಾಡಬೇಕು. ಓಕೆ, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಎಲ್ಲರಿಗೂ ಸಮಾನ, ಆದರೆ ಒಂದಿಷ್ಟು ವ್ಯತ್ಯಾಸ ಇರ್ತಕ್ಕಂತಹ ಜವಾಬ್ದಾರಿ, ಹೊಣೆಗಾರಿಕೆಯನ್ನು ಕೊಡ್ತಕ್ಕಂಥದ್ದು. ಅಮೇರಿಕಾ ಜಾಸ್ತಿ ಪೊಲ್ಯೂಷನ್ ಮಾಡಿದೆ, ದೇ ಹ್ಯಾವ್ ಟು ಪೇ ಮೋರ್. ಇಂಡಿಯಾ ಲೆಸ್ ಮಾಡಿದೆ, ಇಂಡಿಯಾ ಹ್ಯಾಸ್ ಟು ಪೇ ಲೆಸ್. ಸೊ ಸರ್, ಇದನ್ನು ಕನ್ನಡದಾಗ ಹಾಕ್ಬೇಕಾ? ಬೇಡ, ಕನ್ನಡದಲ್ಲಿ ಬೇಡ, ಇಂಗ್ಲೀಷಲ್ಲಿ ಹಾಕಿ. ಸೊ ಪೊಲ್ಯೂಟರ್ಸ್ ಪೇ ಪ್ರಿನ್ಸಿಪಲ್, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ. ಸರ್, ನೀವು ಕನ್ನಡದಲ್ಲಿ ಆನ್ಸರ್ಸ್ ಬರೀಬೇಕಾದ್ರೆ ಇಷ್ಟೇ ಇಂಗ್ಲೀಷ್ ಬಳಸ್ಬೇಕಂತೇಳಿ ಎಲ್ಲೂ ರೂಲ್ಸ್ ಇಲ್ಲ. ಆ ರೂಲ್ಸು ನಿಮ್ಮ ತಲೆಯಲ್ಲಿದೆ. ಓಕೆ, ತದನಂತರದಲ್ಲಿ ನಮಗೆ ಸೊ ಇದಕ್ಕೆಲ್ಲ ನಾವು PYQ ಹುಡುಕಂತ ಕೂರಕ್ಕಾಗಲ್ಲ, ಬಟ್ ವಿ ಹ್ಯಾವ್ ಟು ಅಪ್ಲೈ ಅವರ್ ಕಾಮನ್ ಸೆನ್ಸ್. ಓಕೆ, ತದನಂತರದಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಶೇರ್ ಶಾ ಸೂರಿ ಇಸ್ ಇನ್ಕರೆಕ್ಟ್? ಇದು ಕ್ವಶನ್ ಸ್ವಲ್ಪ ಟಫ್ ಇದೆ. ಇದು ಕ್ವಶನ್ನು ಸ್ವಲ್ಪ
ಟಫ್ ಇದೆ. ಏನಕ್ಕೆ ಅಂತಂದರೆ ನಾನು ಎಚ್ ಒ ಟಿ ಕ್ಲಾಸಲ್ಲಿ ಹೇಳಿದ್ದೀನಿ ಏನಂತ, ಶೇರ್ ಶಾ ಸೂರಿನ ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲಿಂದ ಓದಬೇಕಂತ ಹೇಳಿದ್ದೀನಿ. ಬಟ್ ಅವರು ಫ್ಯಾಕ್ಚುಯಲ್ ಅಂಶ ಕೇಳಿದ್ದಾರೆ. ಬಟ್ ಶೇರ್ ಶಾ ಸೂರಿ ಎಚ್ ಒ ಟಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಸೊ ಐ ಹ್ಯಾವ್ ಟೋಲ್ಡ್ ದೆಮ್ ಟು ರೀಡ್ ಫ್ರಮ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲ್. ಏನಕ್ಕೆ ಅಂತಂದರೆ ನೋಡಿ, ಇಲ್ಲಿ KPSC ಗ್ರೂಪ್ ಸಿ ಕ್ವಶನ್ ಪೇಪರಲ್ಲಿದೆ, ದಿ ಗ್ರೇಟ್ನೆಸ್ ಆಫ್ ದ ಶೇರ್ ಶಾ ಸೂರಿ ಲೈಸ್ ಇನ್ ಹಿಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಸೊ ಅವಾಗ ಏನಾಗುತ್ತೆ ನನಗೆ ಗೊತ್ತಿತ್ತು. ಓಕೆ, ಏನಕ್ಕೆ ಅಂತಂದರೆ ಶೇರ್ ಶಾ ಸೂರಿ ರೂಪಾಯಿ ಎನ್ನುವ ನಾಣ್ಯವನ್ನು ತರ್ತಾನೆ. ತದನಂತರದಲ್ಲಿ ಭೂಮಿಯನ್ನು ಅದರ ಒಂದು ಫಲವತ್ತತೆ ಆಧಾರದ ಮೇಲೆ ವಿಭಾಗ ಮಾಡ್ತಾನೆ. ಗ್ರಾಂಡ್ ಟ್ರಂಕ್ ರೋಡ್ಸ್ಗಳನ್ನು ನಿರ್ಮಾಣ ಮಾಡ್ತಾನೆ. ತದನಂತರದಲ್ಲಿ ಸೈನಿಕ ಸುಧಾರಣೆಗಳನ್ನು ಮಾಡ್ತಾನೆ. ಹುಮಾಯೂನ್ ಸೋಲಿಸ್ತಾನೆ. ಹುಮಾಯೂನ್ ಜೊತೆಗೆ ಆಡ್ತಕ್ಕಂತಹ ಕದನಗಳು ಭಾಳ ಇಂಪಾರ್ಟೆಂಟು. ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಒಂದಿಷ್ಟು ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪನ್ನು ತುಂಬಿದವರು ಯಾರಪ್ಪ ಅಂತಂದರೆ ಈ ಶೇರ್ ಶಾ ಸೂರಿ. ಬಟ್ ಎಸ್, ಮೇಲಿನ ಕ್ವಶನ್ ಸ್ವಲ್ಪ ಟಫ್ ಇದೆ. ಅಗೇನ್ ಐ ಆಮ್ ಟೆಲಿಂಗ್ ಯು, I have told very clearly you have to read Sher Shah Suri, very much important for your examination. Okay, ತದನಂತರದಲ್ಲಿ ಇದು ವೆರಿ ಸಿಂಪಲ್. ಸುಪ್ರೀಂ ಕೋರ್ಟ್ ಸರ್, ಜುಡಿಷಿಯರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆ, ಯಾವುದೇ ಎಕ್ಸಾಮ್ಸ್ ಆಗಲಿ ಜುಡಿಷಿಯರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಯು ಶುಡ್ ಟೇಕ್ ಕೇರ್. ಓಕೆ, Supreme Court decides constitutional disputes between the center and states and interstate disputes too. ಇದನ್ನ ಒರಿಜಿನಲ್ ಜುರಿಡಿಕ್ಷನ್. ಓಕೆ, ಒರಿಜಿನಲ್ ಜುರಿಡಿಕ್ಷನ್ ಆರ್ಟಿಕಲ್ 131. ಓಕೆ ಅಂತಾರೆ. ಹೈಕೋರ್ಟ್ಸ್ ಆರ್ ಆಲ್ಸೋ ಎಂಪವರ್ಡ್ ಟು ಡಿಸೈಡ್ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸ್. ಇಲ್ಲ, ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಓಕೆ, ಸೊ ನಾನು ಏನು ಹೇಳ್ತೇನೆ ಅಂದರೆ, ಸುಪ್ರೀಂ ಕೋರ್ಟ್ನ ಒರಿಜಿನಲ್ ಜುರಿಡಿಕ್ಷನ್, ರಿಟ್ಸ್, ಅಪಲೇಟ್ ಜುರಿಡಿಕ್ಷನ್, ಕೋರ್ಟ್ ಆಫ್ ರೆಕಾರ್ಡ್, ಸುಪ್ರೀಂ ಕೋರ್ಟ್ನ ಒಂದು ಸ್ವಾಯತ್ತತೆ, ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಸಿಸ್ಟಮ್, ನ್ಯಾಯಾಧೀಶರ ಪ್ರಕರಣಗಳು, ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ ರೀಸೆಂಟ್ ಜಡ್ಜ್ಮೆಂಟ್ಸ್ ಎಕ್ಸಾಮ್ಸಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಅನುರಾಧ ಭಾಸಿನ್ ಪ್ರಕರಣ, ಇಂಟರ್ನೆಟ್ ರೈಟ್ ಟು ಇಂಟರ್ನೆಟ್, ಜಯಾ ಠಾಕೂರ್, ಇತ್ತೀಚೆಗೆ ಮೆನ್ಸ್ಟ್ರಲ್ ಹೆಲ್ತ್ ಇಸ್ ಎ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದೆ. ಓಕೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸು, ನವಜೋತ್ ಸಿಂಗ್ ಜೋಹರ್ ಪ್ರಕರಣ, ಶ್ರೇಯಾ ಸಿಂಗಲ್ ಪ್ರಕರಣ. ಓಕೆ, ಇವೆಲ್ಲ ಎಕ್ಸಾಮ್ಸಿಗೆ ಬರುತ್ತೆ. ಸೊ ಇದು ನಮ್ಮ ಬೇಸಿಕ್ ಕ್ವಶನ್ಸ್. ಅಂದರೆ 10ನೇ ಕ್ಲಾಸ್ ವಿದ್ಯಾರ್ಥಿ ಸಹ ಇಂಥ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಇದು ನನ್ನ ಪ್ರಕಾರ ಕ್ವಶನ್ಸ್ ಅಲ್ಲ, ಇದು ಬೋನಸ್ ಕ್ವಶನ್ ಅಂತ, ಬೋನಸ್ ಕ್ವಶನ್. ಓಕೆ, ತದನಂತರದಲ್ಲಿ ಇಲ್ಲಿ ನೋಡಿ, PSI ಸಿವಿಲ್ 2018 ಕೇಳಿದ್ದಾರೆ, UPSC EPF ಅಲ್ಲಿ ಕೇಳಿದ್ದಾರೆ. ಸೊ UPSC ಕ್ವಶನ್ ಪೇಪರ್ನ 20 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಅರ್ಧ ಸಿಲೆಬಸ್ ಕವರ್ ಆಗುತ್ತೆ. ಬಟ್ ಸಾಲ್ವ್ ಮಾಡಲ್ಲ. ನಾನು ಪ್ರತಿ ಬಾರಿ ಹೇಳ್ತೀನಿ, ಟೆಕ್ಸ್ಟ್ ಬುಕ್ ವೆಬ್ಸೈಟಲ್ಲಿ ಕ್ವಶನ್ಸ್ ನೋಡಿರಿ, ಟೆಕ್ಸ್ಟ್ ಬುಕ್ ವೆಬ್ಸೈಟಲ್ಲಿ ಕ್ವಶನ್ಸ್ ನೋಡಿರಿ ಅಂದರೆ ಬರೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದು, ಸರ್ ಕ್ವಶನ್ ಹೇಗೆ ಹುಡುಕಬೇಕು. ಓಕೆ ನೋಡಪ್ಪ, ಈಗ ಮತ್ತೆ ಹೇಳ್ತೀನಿ ಕೇಳ್ಕೊಳ್ಳಿ. ಒರಿಜಿನಲ್ ಜುರಿಡಿಕ್ಷನ್, ಸುಪ್ರೀಂ ಕೋರ್ಟ್, PYQs, ಟೆಕ್ಸ್ಟ್ ಬುಕ್ ಅಂತ ಹುಡುಕು, ಬರುತ್ತೆ. ಅಲ್ಲಿ 7-8 ಲಿಂಕ್ ಕೊಟ್ಟಿರ್ತಾನೆ. 7-8 ಲಿಂಕ್, ಒಂದು ಲಿಂಕನ್ನು ಕ್ಲಿಕ್ ಮಾಡಿದರೆ ಒಂದು ಕ್ವಶನ್ ಅಪಿಯರ್ ಆಗುತ್ತೆ. ಒಂದು ಲಿಂಕ್ ಕ್ಲಿಕ್ ಮಾಡಿದರೆ ಕೇವಲ ಒಂದೇ ಕ್ವಶನ್ ಬರುತ್ತೆ. ಓಕೆ, ಸೊ 3 ರಿಂದ 4 ವರ್ಷ ಓದಿದವರು ದಯವಿಟ್ಟು ನೀವು ನಿಮ್ಮ ಪುಸ್ತಕಗಳನ್ನು ತೆಗೆದು ಮೂಲೆಯಲ್ಲಿ ಇಡಿ. ಓಕೆ, ಸೊ ನನ್ನ ಪವನ್ ಅಂತಕ್ಕಂತಹ ವಿದ್ಯಾರ್ಥಿ ಜೊತೆ ಒಂದು ವಿಡಿಯೋ ಮಾಡಿದ್ದೆ. ಪವನ್ನು 7 ಪುಸ್ತಕಗಳನ್ನು ತಾನೇ ಸ್ವಂತ ಕೈಯಾರಿಂದ ಬರೆದಿದ್ದಾನಲ್ಲ, ಯಾವ ರಿಸೋರ್ಸ್ ತಗೊಂಡು ಬರೆದಿದ್ದಾನೆ ಸ್ವಾಮಿ? ಕೇವಲ ಮೊಬೈಲಿಂದ ಬರೆದಿದ್ದಾನೆ, ಯಾವ ಪುಸ್ತಕದಿಂದ ಬರೆದಿಲ್ಲ. ಮೊಬೈಲ್ ಇಟ್ಕೊಂಡು ಕ್ವಶನ್ ಪೇಪರ್. ಓಕೆ, ಓನ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಹೈಕೋರ್ಟ್, district courts have power to issue writs. No, they don't have rights. District courts don't have rights to issue writs. Chief Minister of State has absolutely no role in the entire appointment process of the High Court judge. ಇದರ ಬಗ್ಗೆ ನಾವು ಥಿಂಕ್ ಮಾಡಬೇಕು. Local customs and conventions which do not contradict state or constitution are recognized and taken into accounts by the courts while administrating the justice in certain sphere. Yes, ಈ 4ನೇ ಸ್ಟೇಟ್ಮೆಂಟು ಸಹ ಸರಿಯಾಗುತ್ತೆ. ನೀವು ಇಂತಹ ಪ್ರಶ್ನೆಗಳನ್ನು ನೋಡಿದಾಗ ಒಂದು ಟಾಪಿಕ್ ಬಗ್ಗೆ ಯಾವ ಆಯಾಮದಿಂದ ಓದಬೇಕು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಆಯಾಮಗಳು ಇದನ್ನು ಕೊಟ್ಟಿಲ್ಲ. ಈ 4ನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಪುಸ್ತಕದಲ್ಲಿ ಸಿಗಲ್ಲ, ಇದು ಕ್ವಶನ್ ಪೇಪರಲ್ಲಿ ಮಾತ್ರ ಸಿಗುತ್ತೆ. ಓಕೆ, ಸೊ ನೋಡಿ, ಅಪಲೇಟ್, ಒರಿಜಿನಲ್, ಅಡ್ವೈಸರಿ, ರಿಟ್ ಜುರಿಡಿಕ್ಷನ್, PSI ಸಿವಿಲ್ 2018 ಕೇಳಿದ್ದೇನೆ. ಸೊ ನೀವೇನು ಮಾಡಬೇಕು, ಇದರ ಇನ್ಡೆಪ್ತ್ ಆಗಿ ಈಗ ಓದ್ಕೊಂತ ಹೋಗಬೇಕು. ಓಕೆ, ತದನಂತರದಲ್ಲಿ ಆರ್ಟಿಕಲ್ 262, 263 ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ 1, 2, 3 3 ಸ್ಟೇಟ್ಮೆಂಟ್ ಇದ್ದಾವೆ, ಎಲ್ಲೂ ಕೊಟ್ಟಿಲ್ಲ. ABCR ಕರೆಕ್ಟ್ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ಅಂದರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಏನು ರಾಂಗ್ ಇದೆ. ಜೋನಲ್ ಕೌನ್ಸಿಲ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲ, ಸಿ ಹೋಯ್ತು, ಸಿ ಇಲ್ಲೊಂದು ಹೋಯ್ತು. ಓಕೆ, ಜೋನಲ್ ಕೌನ್ಸಿಲ್ಸ್
are constituted under the State Reorganization Act 1956. Zonal council are headed by the Home Minister. Vice President are the Chief Minister. Okay, sir. Article 260 to 263 is very much important. ಓಕೆ, ಇಂಟರ್ ಸ್ಟೇಟ್ ಕೌನ್ಸಿಲ್ನ ಯಾರು ರಚನೆ ಮಾಡ್ತಾರೆ? ತದನಂತರದಲ್ಲಿ ಸರ್ಕಾರಿ ಕಮಿಷನ್ ಹೇಳುತ್ತೆ, ಸರ್ ಯು ಹ್ಯಾವ್ ಟು ಕಾನ್ಸ್ಟಿಟ್ಯೂಟ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಓಕೆ ಎಸ್ಟಾಬ್ಲಿಷ್ಡ್ ಬೈ ದಿ ಪ್ರೆಸಿಡೆಂಟ್. ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಬಾಡಿ ಸರ್, ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಬಾಡಿ, ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಓಕೆ, ಇವೆಲ್ಲ ಏನಪ್ಪ ಅಂದರೆ ಕಣ್ಣು ಮುಚ್ಕೊಂಡು ಅಂದರೆ UPSC ಓದೋರು ಈಗ ನೋಡಿ CT ಆಗಿದ್ದಾರಲ್ಲ, ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾವ್ ಸ್ಟಡಿಡ್ ಫಾರ್ UPSC. ನೀವು ಇನ್ನು ತಾತನ ಕಾಲದಂಗೆ PC ಓದ್ತೀನಿ, PSI ಓದ್ತೀನಿ, ಸ್ಟೇಟ್ ಬುಕ್ಸ್ ಓದ್ತೀನಿ, ನೋ. ಮಿನಿಮಮ್ KS ಲೆವೆಲ್ ಪ್ರಿಪ್ರೇಷನ್ ಆಗಿರಲೇಬೇಕು, ಇಲ್ಲ ಅಂದರೆ ನೀವು ಯುವರ್ ಅನ್ಫಿಟ್. ಮತ್ತು ಯು ಅಬ್ಸರ್ವ್ ಇಟ್, 50% ಆಫ್ ದಿ ಸ್ಟೂಡೆಂಟ್ಸ್ ಬಿಲಾಂಗ್ಸ್ ಟು ದಿ B. ಯಾಕೆ B ಇದ್ರ ಸೆಲೆಕ್ಷನ್ ಆಗ್ತಿದ್ದಾರೆ ಅಂತಂದರೆ ಬಿಕಾಸ್ ದೇರ್ ಪ್ರಿಪ್ರೇಷನ್ ಈಸ್ ಹೈ ಸ್ಟ್ಯಾಂಡರ್ಡ್. ನೀವೇನು ಮಾಡ್ತೀರಾ, ಎಲ್ಲೋ ಒಂದಲ್ಲಿ ಹೋಗಿ ಯಾವುದೋ ಒಂದು ಸಂಸ್ಥೆಗಳು, ಯಾಕಂದರೆ ಮಾರ್ಕೆಟಲ್ಲಿ ಕೆಲವೊಂದು ಒಳ್ಳೆ ಸಂಸ್ಥೆಗಳಿದ್ದಾವೆ, ಗೋ ಅಂಡ್ ಜಾಯಿನ್ ಟು ದಟ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಇಲ್ಲಪ್ಪ ನಂದು ತುಂಬ ಸ್ಟ್ರಾಂಗ್ ಇದೆ, ನಾನು ವಿಶ್ವೇಶ್ವರಯ್ಯನ ತುಂಡು ಅಂತಂದರೆ ಬೇಡ, ಕೋಚಿಂಗ್ ಬೇಡ, ಬಟ್ ಗೈಡೆನ್ಸ್ ಆದರೂ ತೊಗೋಬೇಕಾಗುತ್ತೆ. ಓಕೆ, ಸೊ ನೀವು ಅರ್ಥ ಮಾಡ್ಕೋಬೇಕು. BA ಮಾಡಿದವರು, ವಿಶೇಷವಾಗಿ BA ಮಾಡಿದವರಿಗೆ ದೇರ್ ಇಸ್ ನೋ ಅದರ್ ಆಪ್ಷನ್, ಯು ಹ್ಯಾವ್ ಟು ರೀಡ್. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಲೇಬೇಕು. ನೀವು ಓದಿಲ್ಲ ಅಂದರೆ ಬೇರೆ ದಾರಿ ಇಲ್ಲ. BA ಮಾಡಿದವರು IT ಗೆ ಹೋಗ್ಬೋದು. ಓಕೆ, ನೆಕ್ಸ್ಟು ನಮಗೆ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ದಿ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್. ಓಕೆ, ಸೊ ಈ ಒಂದು ರೆಸ್ಟ್ ಆಫ್ ದಿ ಕ್ವಶನ್ಸ್ ಐ ವಿಲ್ ಟೇಕ್ ಅಪ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟಾಟಾ, ಬಾಯ್ ಬಾಯ್.